ಸಾಂಗಾಮಿ ಕಾಯಕರು. ಹೇಳಪ್ಪ ಭಗವಂತ ಏನು ಮಾಡಲಿ? ಕೆಲವು ಮಂದಿಗೆ ಇರ್ತದ ಏನು ಮನಸ್ಸಿನಾಗ, ಏನು ಹಿಂಗೆ ಹೋಗ್ಲೋ, ಏನು ಈ ಮಾರ್ಗಕ್ಕೆ ಹೋಗ್ಲೋ, ಏನು ಸಂಸಾರದಾಗ ಹೋಗ್ಲೋ. ಇಂಥವ್ರಿಗೆ ಭಾಳ ಚಂದ ಉತ್ತರವನ್ನು ತುಕಡೋಜಿ ಮಹಾರಾಜರು ಹೇಳ್ತಾರೆ. ಸಾಂಗಾಮಿ ಕಾಯಕರು ಭಕ್ತಿಕರು ಕಾ ಫೋಟು ಬರು. ಭಕ್ತಿ ಮಾಡಲಿ ಏನು ಹೊಟ್ಟೆ ತುಂಬಿಸ್ಕೊಳ್ಳು, ಭಕ್ತಿ ಮಾಡಬೇಕು ಏನು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅವರ ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಉತ್ತರನ ಅವರ ಹೇಳ್ತಾರೆ. ಭಕ್ತಿ ಮನತೆ ಚಾಲ ಪುಡೆ, ಭಕ್ತಿ ಮನತೆ ಚಾಲು ಪುಡೆ. ನೀ ಹೋಗಿ ಸುಮ್ಮನೆ ಮುಂದೆ ಹೋಗು, ಭಕ್ತಿ ಹೇಳ್ತದ ಮುಂದೆ ಹೋಗು ಅಂತ. ಸಂಸಾರ ಮನತೆ ಈ ಕಡೆ, ನಮ್ಮ ಸಂಸಾರ ಏನು ಹೇಳ್ತದ? ಭಕ್ತಿ ಮುಂದೆ ಹೋಗಂತ ಹೇಳ್ತದ. ಸಂಸಾರ ಏನು ಹೇಳ್ತದ? ಈ ಕಡೆ ಮಾಜ ಕಡೆ ಅಂತ ಇದು ನನಗೆ ಕರೀತದ. ಯಾವ ಮಾರ್ಗ ಹಿಡ್ಕೊಂಡು ಹೋಗ್ಲಿ ನಾನು? ಹೇ ಕರು ಕಾಯ್ ತೇ ಕರು, ಇದನ್ನು ಮಾಡ್ಲಿ ಏನು ಅದನ್ನು ಮಾಡ್ಲಿ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಪ್ರಶ್ನೆ ಕೇಳ್ತಿರ್ತಾರಲ್ಲ, ಅಂಥವ್ರಿಗೆ ಉತ್ತರ ಇದು. ಭಕ್ತಿ ವಿನಾ ದೇವ ದಿಸತ್ ನಾಹಿ, ಭಕ್ತಿ ಇಲ್ಲ ಅಂದ್ರೆ ದೇವ್ರು ಕಾಣೋದಿಲ್ಲ. ಪೈಸಾ ವಿನಾ ಸಂಸಾರ ಚಾಲತ್ ನಾಹಿ, ಪೈಸಾ ಇರಲಿಲ್ಲ ಅಂತಂದ್ರೆ ಸಂಸಾರ ನಡೀದಿಲ್ಲ. ಭಕ್ತಿ ಇರಲಿಲ್ಲ ಅಂತಂದ್ರೆ ಭಗವಂತ ಕಾಣೋದಿಲ್ಲ. ಹಾಗಾದ್ರೆ ಕೋಣತೆ ಆ ಮಾರ್ಗ ಮೀದರು, ಯಾವ ಮಾರ್ಗವನ್ನು ಹಿಡ್ಕೊಂಡು ಹೋಗ್ಲಿಪ್ಪ ನಾನು ಹೇಳಿ ನೀ ನನಗಂತ ತಿಳ್ಕೊಂಡು ಅವರು ದೇವ್ರ ಮುಂದೆ ತಿಳ್ಕೊಂಡು ಹೇಳ್ತಾರ. ಮುಂದೆ ಉತ್ತರನ ಅವರೇ ಹೇಳ್ತಾರ. ಭಕ್ತಿ ಕರುಣ್ ಜೋ ಪೋಟು ಬರೇಲ್, ಭಕ್ತಿ ಕರುಣ್ ಜೋ ಪೋಟು ಬರೇಲ್. ಭಕ್ತಿಯನ್ನು ಮಾಡ್ಕೊಂತ ಯಾರು ಹೊಟ್ಟಿ ತುಂಬಿಸ್ಕೋತಾರ ಅವರಿಗೆ ಮಾತ್ರ ಭಗವಂತ ಒಲಿತಾನ. ಈ ಕಡೆ ಪಾರಮಾರ್ಥವನ್ನು ಬಿಡಬಾರ್ದು, ಈ ಕಡೆ ಲೌಕಿಕವನ್ನು ಬಿಡಬಾರ್ದು. ಎರಡನ್ನು ಕೂಡಿಸಿಕೊಂಡು ನಡೆಯುವಂಥವನಿಗೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಕೈತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವ ಮಾರ್ಗ ಹಿಡ್ಕೋಬೇಕು ಅಂದ್ರೆ ಎರಡೂ ಮಾರ್ಗ ಹಿಡ್ಕೋಬೇಕಪ್ಪ. ಹಾಗಾಗಿ ನಿಮ್ಮ ಮದುವೆ ಆಗುವುದ ಆದ್ರೆ ಇಂಥ ಹೆಣ್ಮಗಳನ್ನು ಮದುವೆ ಆಗಂತ ಮದುವೆ ಆಗುವುದಕ್ಕೆ ಕೇಳಾಕ್ ಬಂದಿರುವಂಥ ವ್ಯಕ್ತಿಗೆ ಹೇಳಿದ್ರು, ನಮ್ಮ ಸಂಸಾರ ಹೆಂಗೈತಂದ್ರೆ ಅಂತಹ ಇಬ್ಬರೂ ಕೂಡ್ಕೊಂಡು ಅವರು ಕಾಯಕ ಏನು ಮಾಡ್ತಿದ್ರು ಗೊತ್ತಾ? ಆಕಿ ದುಗ್ಗಳೆ ಅನ್ನುವಂಥ ಹೆಣ್ಮಗಳು ನೂಲನ್ನು ನುಯ್ಯವಳು, ಆದ್ರೆ ನೇಗೆಯನ್ನು ನೇಯವ್ ಯಾರು? ಗಂಡ. ಇಬ್ಬರೂ ಕೂಡಿ ಅದ್ಭುತವಾಗಿರ್ತಕ್ಕಂಥ ಒಂದು ನೇಗೆಯನ್ನು ನೇಯ್ದ್ರು. ಎಂಥ ನೇಗೆ ಅಂದ್ರೆ ಯಾವ ಪರಮಾತ್ಮನು ಸಹಿತ ಆಶ್ಚರ್ಯ ಆಗ್ಬೇಕು ಅದನ್ನು ತೊಗೊಳಕ್ಕೆ. ಅಂಥ ಚಲೋ ಸೀರೆಯನ್ನು ನೇಯ್ದು ಅದನ್ನೇನು ಮಾಡ್ತಾರ? ಸಿದ್ದಾಪುರ ಸಂತಿ ಒಳಗೆ ಒಂದು ಮಾರಾಟಕ್ಕೆ ಬರ್ತಾನೆ. ಅಲ್ಲೇ ಮುದೇನೂರು, ರಾಯಚೂರು ಜಿಲ್ಲಾದಾಗ ಬರ್ತದ. ಮುದೇನೂರು ಅನ್ನುವಂಥ ಊರೊಳಗೆ ರಾಮಲಿಂಗೇಶ್ವರ ದೇವಸ್ಥಾನ. ಆ ದೇವಸ್ಥಾನದಾಗನ ಇವತ್ತಿಗೂ ಅವ್ರದ್ದು ಕುರುಹುಗಳು ಸಿಗ್ತಾವ ನೋಡ್ರಿ. ಯಾವಾಗ ಹೋಗಿ ಚಲೋ ನೇಯ್ದಿರುವಂಥ ಸೀರೆಯನ್ನು ತೊಗೊಂಡು ಹೋಗಿ ಸಿದ್ದಾಪುರ ಅಲ್ಲೇ ಪಕ್ಕದ ಪ್ಯಾಟಿ ಅಲ್ಲಿ ಹೋಗಿ ಮಾರೋದು. ಮಾರಿ ಬಂದು ರೊಕ್ಕದೊಳಗೆ ಒಬ್ಬರ ಊಟ ಮಾಡಂಗಿಲ್ಲ. ಇದು ಕಲ್ಯಾಣದ ನಿಯಮ. ಹೆಂಗಿತ್ತು? ಒಬ್ಬರ ಊಟ ಮಾಡುವಂಗಿಲ್ಲ, ಮತ್ತೆ 4 ಮಂದಿ ಕರ್ಕೊಂಡು ಅವ್ರಿಗೆ ಉಣಿಸಿ ಉಳಿದಿದ್ದನ್ನು ನಾವು ಉಣ್ಣುವಂಥ ಪರಂಪರೆಯನ್ನು ಅವರ ಹಾಕ್ಕೊಂಡಿದ್ರು. ಮಾರಾಕಂತ ಹೋಗ್ಯಾನ. ಇವ ನೇಯ್ದಿರುವಂತಹ ನೇಯ್ಗೆಯನ್ನು ಬಲ್ಲವರೆಲ್ಲ ಬಂದು ನೋಡೋರು, ಎಷ್ಟು ಅದ್ಭುತ ನೇಯ್ದಾನಪ್ಪ ಅಂತ ತಿಳ್ಕೊಂಡು ಹೊಗಳವ್ರು. ಆದ್ರೆ ತಗೊಳ್ಳೋ ತಾಕತ್ತು ಯಾರಿಗಿಲ್ಲ. ಯಾಕಂದ್ರೆ ಅದು ಸುಮ್ಮನೆ ಜರತಾರಿ ಸೀರೆ ಆಗಿ ಯಾವುದೋ ಒಂದು ಇಲಕಲ್ ಸೀರೆ ಆಗಿ ಸುಮ್ಮನೆ ನೇಯ್ದಿರುವಂಥ ನೇಯ್ಗೆ ಅಲ್ಲ ಅದು. ಇಬ್ಬರೂ ಕೂಡಿಕೊಂಡು ಭಕ್ತಿಯನ್ನು ಬೆರೆಸಿ ಪರಮಾತ್ಮ ಬೆರವಾಗುವಂತಹ ಅದ್ಭುತ ಸೀರೆಯನ್ನು ನೇಯ್ದಾರ. ಆ ನೇಯ್ದಿರುವಂಥ ಸೀರೆಯನ್ನು ಉಟ್ಕೋಬೇಕಾದ್ರೆ ಸಾಕ್ಷಾತ್ ಭಗವಂತನ ಬರಬೇಕು. ಕಂಡ ಸಾಮಾನ್ಯರು ಅದನ್ನು ತಗೊಂಡು ಉಟ್ಕೊಳ್ಳುವಂಥ ತಾಕತ್ತಿಲ್ಲ. ಎಲ್ಲರೂ ಮುಂಜಾನೆಯಿಂದ ಸಂಜೆ ಮಟನು ಎಲ್ಲರೂ ಬರೋರು, ನೋಡೋರು, ಹೋಗೋರು, ಕೌತುಕ್ ಮಾಡೋರು. ಪಾರ್ ಚಾನ್ ಹಾಯೆ, ಪಾರ್ ಸುಂದರ ಹಾಯೆ, ಎಲ್ಲರೂ ಕೌತುಕ್ ಮಾಡೋರು. ಕೌತುಕ ಮಾಡಿ ಹೋಗೋರು. ಮುಂಜಾನೆಯಿಂದ ಸಂಜೆ ಮಠ ಆದ್ರೆ ಯಾರು ಸೀರೆ ತಗೊಳ್ಳಿಲ್ಲ. ಭಗವಂತ ನಮ್ಮ ಮೇಲೆ ಕಣ್ಣು ತೆಗೆದಿಲ್ಲ. ಇವತ್ತು ಹೊಟ್ಟಿಗೆ ಊಟಿಲ್ಲ, ನನ್ನ ಹೊಟ್ಟಿಗೆ ಊಟಿಲ್ಲ ಅಂತ ತಿಳ್ಕೊಂಡು ಬೇಜಾರಿಲ್ಲ. ಆದ್ರೆ ಇವತ್ತು ಮಾರಿ ಬಂದಿರತಕ್ಕಂಥ ರೊಕ್ಕದೊಳಗೆ 4 ಮಂದಿಗೆ ಊಟ ಹಾಕ್ತಿದ್ದೆ, 4 ಮಂದಿ ಜಂಗಮರಿಗೆ ಪ್ರಸಾದ ಕೊಡ್ತಿದ್ದೆ, ಅವರಿಗೆ ಹಾಕಾಗ್ತಾ ಇಲ್ಲ ಅಂತ ತಿಳ್ಕೊಂಡು ಮನುಷ್ಯಗೆ ನೋವು ಮಾಡ್ಕೊಂಡು ಬರ್ತಾನೆ. ಬರುವಂಥ ಟೈಮ್ದೊಳಗೆ ಭಗವಂತ ನೋಡ್ರಿ ಯಾರಿಗೆ ಕಷ್ಟ ಕೊಡ್ತಾನೆ, ಯಾರಿಗೆ ಪರೀಕ್ಷೆ ಮಾಡ್ತಾನಂದ್ರೆ ಯಾರಿಗೆ ಅವ ಏನಾದ್ರು ಕೊಡ್ಬೇಕಂತಾನಲ್ಲ ಅವ್ರನ್ನ ಭಾಳ ಪರೀಕ್ಷೆಗೆ ಒಳಪಡಿಸ್ತಾನೆ. ನಿಮ್ಗೆ ಗೊತ್ತಿರಲಿ. ಶಿಕ್ಷೆ ಕೊಡಾಕತ್ತಾನಂದ್ರೆ ಆ ಶಿಕ್ಷೆಯನ್ನ ನಾವು ಏನು ತಿಳ್ಕೊಬೇಕು? ಸಮಸ್ಯೆ ಅಂತ ತಿಳ್ಕೊಳ್ಬಾರ್ದು. ಶಿಕ್ಷೆ ಅಂದ್ರೆ ಅದೊಂದು ಶಿಕ್ಷಣ ಅಂತ ತಿಳ್ಕೊಬೇಕು ನಾವು. ಪರಮಾತ್ಮ ಯಾರಿಗಾದ್ರೂ ಭಾಳ ಕಷ್ಟ ಕೊಡಾಕತ್ತಾನಂದ್ರೆ ಇಷ್ಟ ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಈಗ ಸಿನಿಮಾದಾಗ ನೋಡ್ರಿ ನೀವು, ಡಾಕೋಕ್ಕಿಂತ ಹೀರೋಗ ಭಾಳ ಕಷ್ಟ ಇರ್ತಾವ. ಯಾರ ಕಷ್ಟವನ್ನು ಹೊರೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರ್ತಾರಲ್ಲ ಅವ್ರಿಗೆ ಹೆಚ್ಚು ಕಷ್ಟವನ್ನು ಕೊಡುವಂಥದ್ದು ಲೋಕಾರೂಢಿ. ಹಂಗೆ ಪರಮಾತ್ಮ ನಿನಗೆ ಭಾಳ ಕಷ್ಟ ಕೊಡಾಕತ್ತಾನಂದ್ರೆ ಪರಮಾತ್ಮನ ದೃಷ್ಟಿ ಒಳಗೆ ನೀ ಹೀರೋ ಅದಿ. ನಿನಗೆ ಸಿಕ್ಕಾಪಟ್ಟಿ ಕಷ್ಟ ಕೊಟ್ಟರು ನೀವು ಹೊತ್ಕೋತಿದ್ದಿ. ಅದನ್ನೆಲ್ಲವನ್ನು ಪಾರು ಮಾಡ್ಕೊಳ್ಳುವಂಥ ಶಕ್ತಿ ನಿನಗೈತಂತ ನಮಗೆ ಕಷ್ಟ ಕೊಡ್ತಾನೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಸಂತಿ ಒಳಗೆ ಯಾರೂ ಸೀರೆ ತಗೊಳ್ಳಾರ್ದಂಥ ಟೈಮ್ದೊಳಗೆ ಹಿಂಗೆ ಹೊರಬೇಕಾದ್ರೆ ಸಂಜೆ ಹೊತ್ತು ಸಾಯಂಕಾಲದ ತಂಪಿನೊಳಗೆ ಒಬ್ಬ ಬಡಜಂಗಮ ಬಂದು ಹಾಕ್ಕೊಳಕ್ಕೆ ಬಟ್ಟಿಲ್ಲಾರ್ದನ ಬರೇ ಮೇಲೆ ನಡ್ಕೋ ಅಂತ ನಿಂತಿದ್ದ.
ನಡ್ಕೊಂತ ನಿಂತಂತ ವ್ಯಕ್ತಿ ಈ ಕಡೆ ಬರುವಂತ ದಾಸಿಮಯ್ಯನವ್ರನ್ನ ಕಂಡು ಹೊದ್ಯಾಕೆ ಒಂದಿಷ್ಟು ಏನಾದ್ರೂ ಅರ್ಬಿ ಕೊಡ್ತೀನಪ್ಪ, ಭಾಳ ತಂಡಿ ಹತ್ತದ, ಭಾಳ ತಂಡಿ ಹತ್ತಿದ್ದಕ್ಕೆ ಮೈ ನಡಗಾಕತ್ತದ, ಹೀಗಾಗಿ ನನ್ನ ಹತ್ರ ಹೊದಿಕೆ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ಒಂದಿಷ್ಟು ಹೊದಿಕೆಗೆ ಏನಾದರೂ ಕೊಡ್ತೀನೋ ಅಂತಂದಾಗ ಹಿಂದ ಮುಂದೆ ಏನು ನೋಡಲಿಲ್ಲ, ಹಿಂದ ಮುಂದೆ ಏನು ನೋಡಲಿಲ್ಲ, ಚೌಕಾಶಿ ಮಾಡಲಿಲ್ಲ, ನಾ ಯಾಕೆ ಕೊಡ್ಬೇಕಂತ ಕೇಳಿಲ್ಲ, ಯಾಕೆ ಅದನ್ನು ಕೊಡಬೇಕು, ಅಷ್ಟೇ ಕೊಡ್ಬೇಕು, ಇಷ್ಟ್ಯಾಕೆ ಕೊಡ್ಬೇಕು, ಏನೂ ತಲೆಗೆ ಇಟ್ಕೊಳ್ಳಿಲ್ಲ. ಯಾವುದನ್ನ ಮುಂಜಾಲಿಂದ ಸಂಜೆ ಮಠ ಪ್ಯಾಟಿ ಒಳಗೆ ಇಟ್ರು ಮಾರ್ಲಾರ್ದಂಥ ಸೀರೆ ಇತ್ತು, ತಗೊಳ್ಳಾರ್ದಂಥ ಸೀರೆ ಇತ್ತಲ್ಲ, ಅದನ್ನ ತಗೊಂಡ ನನ್ನ ಹತ್ರ ಏನಿಲ್ರಪ್ಪ ಕೊಡಾಕ, ನಿಮಗೆ ಮೈಯಾಗ ಇಷ್ಟಕೊಂಡ ತಂಡಿ ಹತ್ತ ನಡಗಾಕತ್ತದಂದ್ರೆ ನಾನು ತೆಗೆದುಕೊಂಡು ಬಂದಿರುವಂಥ ನೇಯ್ದಿರುವಂಥ ಸೀರೆನ ತಗೊಳ್ರಿ ಅಂತ ಸೀರೆ ಕೈಯಾಗ ಕೊಟ್ಟು ನೋಡ್ರಿ. ಸೀರೆ ಕೈಯಾಗ ಕೊಟ್ಟ ಮೇಲೆ ಅವ ಸುಮ್ಮನೆ ಹಾಕೋಬೇಕಿಲ್ಲ, ಅದನ್ನ ಪರೀಕ್ಷೆ ಮಾಡಾಕತ್ತಾನವ. ಪರೀಕ್ಷೆ ಹೆಂಗ್ ಮಾಡಾಕತ್ತಾನ ಅಂತಾನವ, ಇಂಥ ದೊಡ್ಡ ಸೀರೆ ಯಾಕೆ ಕೊಡ್ತೀಯಪ್ಪ, ಯಾವ್ದಾರ ಹರ್ಕದಿದ್ರು ಕೊಡು. ಇಲ್ಲ ಇಲ್ಲ ಗುರುವೇ, ನನ್ನ ಹತ್ರ ಇರೋದು ಒಂದದ, ನಾವೊಂದು ಕೊಟ್ಟು ಬಿಟ್ಟಿನಿ ನಿಮಗೆ, ಹೊಳ್ಳಿ ನಾ ಅದನ್ನ ಇಸ್ಕೊಳಂಗಿಲ್ಲ, ನೀವು ಉಪಯೋಗ ಮಾಡ್ಕೊಡ್ರಿ ಅಂತ ಅಂದ್ರೆ ಅವನ ಮುಂದೆ ಅವ ಚಂದ ಹಚ್ಕೋಬೇಕಿಲ್ಲ ಅದನ್ನ. ಯಾರು ಭಗವಂತನೂ ಸಹಿತ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂತ ಅಪರೂಪದ ಸೀರೆ ಅದು, ಅದನ್ನು ಪರೀಕ್ಷೆ ಮಾಡೋದಕ್ಕೆ ಜಂಗಮ್ ಬಂದನ. ಬಂದು ನಿಂತ್ಕೊಂಡು ಸೀರೆಯನ್ನು ತಗೊಂಡ, ಆ ಸೀರೆಯನ್ನು ತಗೊಂಡು ಮೈಗೆ ಹಚ್ಕೊಳ್ಳೋದು ಬಿಟ್ಟು ಒಂದಿದ್ದನ್ನು 2 ತುಂಡು ಮಾಡಿಬಿಟ್ಟ ಅವನ ಮುಂದೆ ತುಂಡು ಮಾಡಿದ್ರೆ ಮಕ್ಕದೊಳಗೆ ಯಾವುದೇ ರೀತಿಯಾಗಿರತಕ್ಕಂಥ ಕೊಳೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಗ ಇಲ್ಲ. ನೀವು ಯಾರು ನಮಗೆ 500 ರೂಪಾಯಿ ರೊಕ್ಕ ಕೊಟ್ಟು ನಮಸ್ಕಾರ ಮಾಡಿದ್ರೆ ನಿಮ್ಮ ಮುಂದೆ ಪಟ್ನ ಹರಿದ್ರೆ ಏನಾಕೈತಿ ಮನುಷ್ಯಗೆ? ಸೊಕ್ಕ ಬಂದೈತಿ ಸ್ವಾಮಿಗೆ ಅಂತೀರಿ ಇಲ್ಲಿ ನೀವು? ನಾ ಕಷ್ಟಪಟ್ಟು ದುಡಿದು ಬಂದು ರೊಕ್ಕ ತೊಗೊಂಬಂದು ಇವ್ನ ಕೈಯಾಗ ಕೊಟ್ರೆ ನನ್ನ ಕಣ್ಣು ಮುಂದೆ ಹರಿದು ಹೋಗಿತ ನೀವು ಅಂತಂದ್ರೆ ಎಷ್ಟು ಸೊಕ್ಕ ಬಂದಿರ್ಬೇಕು ಇವ್ರಿಗೆ ಅಂತ ನೀವು ಹೊರಗಂಡಿಲ್ಲ ಅಂದ್ರೆ ಮನಸ್ಸಿನಾಗರ ಅನ್ನಕೊಳ್ತೀರ. ಆದ್ರೆ ಅವನ ಒಳಗೆ ಏನೂ ಬರಲಿಲ್ಲ, ಅಷ್ಟಕ್ಕೆ ಬಿಡಲಿಲ್ಲ. ಒಂದಿರ್ತಕ್ಕಂಥದ್ದನ್ನು 2 ಮಾಡಿ ಮತ್ತೆ 2ರಾಗ ಮತ್ತೆ 2 ಮಾಡಿದ. ಒಂದು ಕಾಲಿಗೆ ಹುಣ್ಣಾಗಿತ್ತು, ಅಲ್ಲಿ ಕಟ್ಕೊಂಡ, ಇನ್ನೊಂದು ಕಿವಿಗೆ ತನ್ನ ತಲೆ ಕಟ್ಕೊಂಡ, ಇನ್ನೊಂದು ಪೀಸನ್ನು ತನ್ನ ಹೊದಿಕೆಯನ್ನು ಮಾಡ್ಕೊಂಡ. ಆದರೂ ಸಹಿತ ಮುಖದೊಳಗೆ ಮಂದಹಾಸದಿಂದನೇ ಇದ್ದ ದೇವರದಾಸಿಮಯ್ಯ, ಮಂದಹಾಸದಿಂದ ನಗತಿದ್ದ. ಅಲ್ಲೇ ಮನೆಗೆ ಹೋದ್ರೆ ಊಟ ಇಲ್ಲ, ಇಲ್ಲಿ ನೋಡಿರೋ ತಂದಿರುವಂಥ ಸೀರೆ ಮಾರಿಲ್ಲ, ಹೆಂಡತಿ ಹೋಗಿ ಕೇಳಿದ್ರೆ ಏನು ಹೇಳ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಇಂಥ ಟೈಮ್ದೊಳಗೆ ಅವ ಜಂಗಮ ಕೇಳಿದಂತ, ನೀ ಕೊಟ್ಟ ಸೀರೆಯನ್ನು ನಿನ್ನ ಕಣ್ಣು ಮುಂದೆ ಹರಿದ್ನೆಲ್ಲ, ನಿನಗೇನು ಅನಿಸಿಲ್ಲೇನು, ನಿನಗೇನು ನೋವು ಅನಿಸಿಲ್ಲೇನು, ನಿನ್ನ ಮನಸ್ಸಿಗೆ ಏನು ಅನಿಸಿಲ್ಲೇನು? ಹಿಂಗಂದಾಗ ದೇವರ ದಾಸಿಮಯ್ಯ ಹೇಳಿರುವಂಥ ಮಾತು ಎಲ್ಲ ಕುಂತವ್ರು ಸಂಕದವ್ರು ಇರ್ಬೋದು, ತಿಕ್ಕುಂಡಿಯವ್ರು ಇರ್ಬೋದು, ಬೇವರಿಗೆ ಅವ್ರು ಇರ್ಬೋದು, ತಲೆಯಾಗಿಟ್ಕೊಳ್ರಿ. ಒಮ್ಮೆ ದಾನ ನಾನು ಮನಸ್ಸಿನಿಂದ ನನ್ನ ಕೈಯಾಗಿರೋ ಮಟ್ಟ ಅಷ್ಟ ಅದು ನಂದಾಗಿತ್ತು, ನನ್ನ ಕೈಯಾಗಿರೋ ಮಟ್ಟ ಅಷ್ಟ ಅದು ನಂದಾಗಿತ್ತು, ನನ್ನ ಕೈಯಾಗಿಂದ ತಗೊಂಡು ಹೋಗಿ ಅದು ನಿನಗೆ ಅರ್ಪಣೆ ಆಗೈತೆ ಅಂದ್ರೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನೀ ಹರಿದ್ರೇನು, ಅದನ್ನು ಬಿಟ್ರೇನು, ಇಲ್ಲೇ ನನ್ನ ಕಾಲ ತೆಳಗೆ ಹಾಕಿ ಅದನ್ನು ತುಳಿದ್ರೇನು, ನನಗೇನು ಸಂಬಂಧ ಇಲ್ಲಪ್ಪ, ಅದು ನನ್ನ ಸ್ವತ್ತಲ್ಲ, ಅದು ನಿನ್ನ ಸ್ವತ್ತು ಅಂತ ಹೇಳಿದ. ಯಾವನೋ ಒಬ್ಬ ಮಠಕ್ಕೆ ಪ್ಯಾನ್ ಕೊಟ್ಟಿದ್ದ. ಪ್ಯಾನ್ ಕೊಟ್ಟನ, ಹಿಂಗ ಪ್ರವಚನ ನಡೆದೈತಿ, ಗುಡಿ ಒಳಗೆ ನಡೆದಿತ್ತು. ಅವ್ರು ಶೆಕೆ ಆಗಕತ್ತೈತಿ, ಒಂದು ಸ್ವಲ್ಪ ಪ್ಯಾನ್ ಚಲು ಮಾಡ್ರಿ ಅಂದ್ರೆ ಅವ್ರು ಶೆಕೆ ಆಗಕತ್ತೈತಿ, ಪ್ಯಾನ್ ಹಚ್ಚ್ರಿ ಅಂದ ಕೂಡ್ಲೇನ ಅವ ಅಲ್ಲೇ ಕೂತಿದ್ನಂತ ಕೊಟ್ಟಾವ. ಪಟ್ನೆ ಬಂದ್ ಕರ ಜಲ್ದಿ ಬಂದ್ ಕರ ಅಂದವ. ಕಾವು ಕಾಯ್ದಲ್ಲ, ಬಂದ್ ಕರ ತುಮಲ್ಲ ಮಾಹಿತಿ ನೈ ಅಂತ ಅಂದವ. ಏನಾಗೈತಿ ಅಲ್ಲೋ, ಇಷ್ಟ ಕುಂಡ ಮಂದಿ ನೋಡ್ಲಿ ಅಂತಾನೆ ಪ್ಯಾನ್ ಕೊಟ್ಟಿನಿ, ಅದ್ರ ಮೇಲೆ ಸಿಕ್ಕಾಪಟ್ಟಿ ಹೆಸರು ಬರ್ದು ಹಾಕಿನಿ, ಮತ್ತೆ ಹಚ್ಚಿದ್ರೆ ತಿರ್ಗಾಕತ್ತಿದ್ರೆ ಮಂದಿಗೆ ಹೆಸರು ಕಾಣೋದಿಲ್ಲ. ತಿಳಿದತಿಲ್ಲ ನಿಮಗೆ? ಅದ್ರೊಳಗೆ ಎಲ್ಲ ಹೆಸರು ಬರ್ದಿದ್ದಾವ ಕಾಂದಾನದ್ದ, ಇಂಥವ್ರ ಮಗ ಹಿಂಗಾಗೈತಿ ಅಂತ ತಿಳ್ಕೊಂಡು ಒಂದು ಪ್ಯಾನ್ ಕೊಟ್ಟನ, 20 ಮಂದಿ ಹೆಸರು ಬರ್ಕೊಂಡ್ ಬಂದಾನ ಅದ್ರಾಗ. ಅದನ್ನ ಎಲ್ಲಾರು ನೋಡ್ಬೇಕು, ಏನ್ರಿ ಪ್ಯಾನ್ ನೀವ ಕೊಡಿಸಿಲ್ಲ ಅಂತ ಅನ್ಬೇಕು ಮಂದಿ. ಹೆಸರಿಗೆ ಆಗಿ ಪ್ಯಾನ್ ಕೊಡಿಸಿದ ಮಂದಿ ಭಾಳ ಐತಿ, ಹೆಸರಿಗೆ ಆಗಿ ಮತ್ತೊಂದು ಮಾಡೋರು ಭಾಳ ಮಂದಿ ಅದಾರ. ಹೆಸರೆಂಬುದೇನ್ ಕಸರು ಬೀಸುವ ಗಾಡಿ, ಹಸೆಯೊಂದು ನಿನಗೇಕು ಬ್ರಹ್ಮಪುರಿಯೊಳಗೆ. ಹೆಸರಿಗೆ ಯಾಕೆ ಬಡದಾಡ್ತೀಯಪ್ಪ, ಕುಂದ್ರೋದಕ್ಕೆ ಮತ್ತೊಂದು ಕುರ್ಚಿ ಹಾಕ್ಬೇಕಂತಿದಿ. ಇಷ್ಟಾಕೊಂಡ ಅದ್ಭುತವಾಗಿರ್ತಕ್ಕಂಥ ಭೂಮಿ ಅನ್ನುವಂಥ ಹೊದಿಕೆ ಕೊಟ್ಟಾಳಲ್ಲ ತಾಯಿ, ಎಷ್ಟು ಚಂದ ನೋಡ್ರಿ. ಎಷ್ಟು ಮಂದಿನೂ ಹೊತ್ಕೊಂಡು ಕುಂದ್ರುವಂಥ ಸಾಮರ್ಥ್ಯ ಈ ಭೂಮಿ ತಾಯಿ ಮೇಲೆ ಐತಿ. ಯಾಕೆ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡಬೇಕು ಅಂದ್ರೆ, ನಮ್ಮನ್ನೆಲ್ಲರನ್ನು ಹೊತ್ಕೊಂಡು ಕೆಟ್ಟವ್ರನ್ನೂ ಹೊತ್ಕೊಂಡು ನಿಂತದ, ಒಳ್ಳೆಯವ್ರನ್ನೂ ಹೊತ್ಕೊಂಡು ನಿಂತದ, ತನ್ನ ಹೊಟ್ಟೆಯನ್ನು ಅಗೆಯವ್ರನ್ನೂ ಸಹಿತ ಕ್ಷಮ ಮಾಡ್ತಾಳ. ಹೀಗಾಗಿ ಭೂಮಿ ತಾಯಿ ಅನ್ನುವಂಥಕ್ಕೆ ಬಹಳ ದೊಡ್ಡಕ್ಕೆ ಅನ್ನುವಂಥದ್ದನ್ನ ನಮ್ಮ ಹಿಂದಿಲಿ ಹಿರಿಯರು ತಿಳ್ಕೊಂಡು ಸದಾಕಾಲ ಭೂಮಿ ತಾಯಿಗೆ ಪೂಜೆ ಮಾಡ್ತಾರ. ಹಿಂಗೆ ಕೊಟ್ಟಿನಂದ ಕೂಡ್ಲೇನ ಮತ್ತೆ ಮುಂದುವರೆದು ಆತ ಸುಮ್ಮನಾಗಿ ಮನೆಗೆ ಹೋಗಿಬಿಡ್ತಾನ. ಮನೆಗೆ ಹೋದ ಕೂಡ್ಲೇನ ಗಂಡು ಬರ್ತಾನ, ಮಾರಿ ತೊಗೊಂಬಂದಿರುವಂಥ ಹಣದೊಳಗೆ ಏನಾದರೂ ಮಾಡಿ 4 ಮಂದಿ ಜಂಗಮರು ಊಟ ಮಾಡಿಸ್ಬೇಕಂತ ಹೆಂಡತಿ ಕುಂತಾಳ. ಇದ್ದರು ತಾಂತ ಬಂದು ಇದ್ದಂಗೆ ಹೇಳಿಬಿಟ್ಟ. ಜಂಗಮ ಬಂದ, ಸಂತಿ ಒಳಗಂತರೂ ಯಾರು ಸಿರಿ ತಗೊಳ್ಳಿಲ್ಲ. ಜಂಗಮ ಬಂದು ಹಿಂಗೆ ಕೇಳಿದ್ದಕ್ಕೆ ನಾ ಕೊಟ್ಟು
ಕೊಟ್ಟು ಬಿಟ್ಟು ಮನೆಗೆ ಬಂದ್ಬಿಟ್ಟಿನಿ. ನಿನಗೇನಾರ ಮನಸ್ಸಿಗೆ ಅನಿಸ್ತೈತೇನೋ ದುಗ್ಗಳಿ ಅಂತಂದ್ರೆ, ಹೆಂಡತಿ ಎಷ್ಟು ದೊಡ್ಡ ಹಾಕಿತ್ಲು ಅಂತಂದ್ರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಅಂತ ಅವರ ಬರದಾರ ಇದನ್ನ ವಚನನ. ಅವ್ರಂತಾರ, ನಾ ಕೊಟ್ಟಿದ್ದು ನಾ ನೇಯ್ದಿದ್ದಂತ ನಾ ಯಾಕೆ ತಲೆಗಿಟ್ಕೊಳ್ರಿ, ನಾವು ಕೊಟ್ಟಿದ್ದು ನಾವು ನೇಯ್ದಿದ್ದು ಯಾವುದೋ ಒಬ್ಬ ವ್ಯಕ್ತಿಗೆ ರೊಕ್ಕ ಕೊಟ್ಟು ತಗೊಂಡು ಹೋಗಿದ್ರೆ ಅವನ ಮನೆಗೆ ಸಲ್ತಿತ್ತದು. ಒಬ್ಬ ಬಡ ಜಂಗಮ ಮನೆಯ ನಡಾರ ಇದ್ರೊಳಗೆ ತಂಡಿ ಹತ್ತಿ ಮೈ ನಡುಕೊಂತ ನಿಂತಾನಂದ್ರೆ, ನಡುಕಿಕೊಂಡು ನಿಂತಿರುವಂತ ಜಂಗಮನಿಗೆ ಅದು ಅರ್ಪಣೆ ಆಗೈತೆ ಅಂದ್ರೆ ಅದು ಬೇರೆ ಯಾರಿಗೆಲ್ಲ, ಸಾಕ್ಷಾತ್ ಪರಮಾತ್ಮಗನ ಅದು ಸಮರ್ಪಣೆ ಆಗೈತೆ ಅಂತ ತಿಳ್ಕೊಳ್ರಿ ಅಂತ ಹೆಂಡತಿ ಬುದ್ಧಿ ಹೇಳ್ತಾಳ. ನಮ್ಮ ಈಗಿನ ತಾಯಂದ್ರ ಅದರ, ಐಸಾ ಹೋ ಕೈಸಾ ಹೋ ಪೈಲೆ ಮಗರ್ ಪೈಸೆ ಹೋ ಬಾದ್ ಮೇ ಕುಚ್ ಬಿ ಹೋ. ಗಂಡಗೆ ತಾಕೀತ್ ಮಾಡ್ತಾರೆ, ಹಿಂಗ ಏನಾರ ಆಗ್ಲದ, ಹಂಗರ ಬರ್ಲಿ ಹಿಂಗರ ಬರ್ಲಿ, ಒಟ್ಟೇನು ಬರ್ಲಿ, ಪೈಸಾ ಹೋ ಮುಜೆ ಮಾಲೂಮ್ ಹೋ. ಕೇಳ್ರಿ, ಅವ್ನು ಹುಡುಗ ಹೇಳಕತ್ತ ಪೈಸಾ ಹೋ ಅಂತ ಹೇಳ್ಕೊಂಡು. ಯಾಕಂದ್ರೆ ರೊಕ್ಕ ಅನ್ನುವಂಥದ್ದು ಹಂಗಿರ್ತದ. ಅದು ಇಲ್ಲ ಅಂದ್ರೆ ಏನು, ಅದು ಇಲ್ಲ ಅಂದ್ರೆ ಏನು ಮಾಡಕ್ ಆಗುದಿಲ್ಲ. ವಿಚಾರ ಮಾಡ್ಕೊಳ್ಬೇಕು. ಅಲ್ಲಿ ಒಂದ್ ಸ್ವಲ್ಪ ನೀರು ಹೊಡ್ಸಾಕತ್ತಾರಿಲ್ರಿಪ್ಪ, ಈ ಬರುದಾರ್ಯಾಗ ಒಂದ್ ಸ್ವಲ್ಪ ನೀರು ಇನ್ನೊಂದ್ ಸ್ವಲ್ಪ ಹೆಚ್ಚು ಹೊಡ್ಸುವಂತ ಪ್ರಯತ್ನ ಮಾಡ್ಬೇಕ್ರಿಪ್ಪ ದಯಮಾಡಿ. ಧೂಳು ಭಾಳ ಹೇಳತ್ತ. ವಿಚಾರ ಮಾಡ್ರಿ. ಯಾವಾಗ ಮನಿ ಒಳಗೆ ಬಂದು ಮಕ್ಕೊಂಡಾರ, ಪರೀಕ್ಷೆ ಅಂದ್ರೆ ಹೆಂಗಿರ್ತದ, ಹರ ತನ್ನ ಭಕ್ತರನ್ನು ತಿರುವಂತೆ ಮಾಡುವ, ಹರ ತನ್ನ ಭಕ್ತರನ್ನು ಪ್ರಶ್ನೆಗೆ ತಿರ್ಕೊಂಡು ತಿನ್ನುವಂಗ ಮಾಡ್ತಾನಂತ. ಮತ್ತೊಬ್ಬರ ಮನೆಗೆ ಹೋಗಿ ಬೇಡ್ಕೊಂಡು ತಿನ್ನುವಂಗ ಮಾಡ್ತಾನ ನಿಮ್ಮನ್ನ. ಆಮೇಲೆ ಸುವರ್ಣದ ಚಿನ್ನದಂತೆ ಒರೆದು ನೋಡುವ ಬಂಗಾರವನ್ನ ಏನಾದ್ರೂ ಒಂದು ಆಭರಣ ಮಾಡ್ಬೇಕಂದ್ರೆ ಎಷ್ಟು ಸುಡ್ತಾರ ಅದನ್ನ. ಬಂಗಾರವನ್ನು ಸುಟ್ಟು ಕೆಂಪು ಮಾಡಿ ಅದ್ರದ್ದೆಲ್ಲ ಸುಟ್ಟು ಎಲ್ಲ ಮೈ ಎಲ್ಲ ಕೆಂಪಾಗಿರ್ತದ. ಆಮೇಲೆ ತಮಗೆ ಹೆಂಗ್ ಬೇಕಾ ಹಂಗ ಆಭರಣ ಮಾಡ್ತದ. ಆದ್ರೂ ನನ್ನ ಸುಟ್ಟಾರ ಅಂತ ಹೇಳ್ಕೊಂಡು ಅದು ಒಟ್ಟ ಬೇಜಾರಾಗಂಗಿಲ್ಲ. ಕಬ್ಬು ಭಾಳ ಮಂದಿ ಕಬ್ಬು ಬೆಳಿತಿರಲ್ಲ, ಕಬ್ಬಿನ ಗಾಣದಾಗ ಹಾಕಿದ್ರೆ ಕಬ್ಬು ಏನ್ ಮಾಡ್ತೈತದ, ಸಿಕ್ಕಾಪಟ್ಟೆ ಅದಕ್ಕೆ ತ್ರಾಸ ಕೊಟ್ಟ ಹಂಗ ಸಪ್ಪಿ ಹೊಡೆದು ಹೊಟ್ಟಿಯನ್ನೆಲ್ಲ ಬಗದು ರಸ ತೆಗಿತಾರಲ್ಲ, ನನ್ನ ಇಷ್ಟಾಕೊಂಡ ಹೊಟ್ಟಿ ಒಳಗೆ ಹಾಕಿ ಸಿಕ್ಕಾಪಟ್ಟಿ ತ್ರಾಸ ಮಾಡ್ಯಾರ ಅಂತ ತಿಳ್ಕೊಂಡು ಅದು ಕಬ್ಬಿನ ರಸ ಸಿಹಿ ಬಿಡ್ಲಾರ್ದನ ಕೈ ಬಿಟ್ಟೈತೇನ್ರಿ? ಇಲ್ಲ. ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಹೆದರ್ಲಾರ್ದಂಗ ಬೇಕಾದ್ದು ಮಾಡಪ್ಪ, ನೀ ಬೇಕಾದ್ದು ಮಾಡಿದ್ರು ಸಹಿತ ನಾ ಅಂಜುದಿಲ್ಲ ಅಂತ ತಿಳ್ಕೊಂಡು ಯಾವ ನಿಶ್ಚಿಂತನಾಗಿರುತ್ತಾನ ಅಂತವಂಗ ಭಗವಂತ ಒಲಿತಾನ ಅನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ. ಆ ರಾತ್ರಿ ಒಳಗೆ ಒಬ್ಬ ಜಂಗಮ ಬಂದು ನನಗೆ ಹೊಟ್ಟೆ ಹಸತಿ ಏನಾದ್ರು ಕೊಡ್ರಿ ಅಂದ್ರೆ, ಇವ್ರಿಗೆ ಊಟಕ್ಕಿಲ್ಲ ಅವ್ರಿಗೇನು ಕೊಡಕ್ಕಾಗ್ತದೆ? ಇದ್ದಾಗ ಕೊಡೋದು ದ್ವಾರದಲ್ಲ. ಭಾಳ ಮಂದಿ ಇದ್ದಾಗ ಕೊಡೋರು ಅದಾರ ದಾನಾನ, ಇದ್ದಾಗ ಕೊಡೋದು ದ್ವಾರದಲ್ಲ. ನಮ್ಮ ಹತ್ರ ಏನಿಲ್ಲಾರ್ದಾಗ ತಂದು ಕೊಡ್ತೀವಲ್ಲ, ಅದು ನಿಜವಾದ ದಾನ. ನನಗಿಲ್ಲಾರ್ದಾಗ ನನಗೆ ಊಟಕ್ಕಿದ್ದಾಗ ಕೊಡುವಂಥದ್ದು ದೊಡ್ಡದಲ್ಲ. ನೀನು ಏನಾದ್ರೂ ಊಟ ಮಾಡುವಂಥ ಟೈಮ್ದೊಳಗೆ ಹಸಿವಾದಾಗ ಊಟ ಮಾಡುವಂಥದ್ದು ನಮ್ಮ ದೇಶದ ಪ್ರಕೃತಿ. ಅದು ಹಸಿವಾದಾಗ ಊಟ ಮಾಡೋದೇನೈತಲ್ಲ, ಅದು ನಮ್ಮ ಪ್ರಕೃತಿಯ ಧರ್ಮ. ಯಾರಿಗೆ ಹಸಿವಾಗೈತೆ ಅವ್ರು ಊಟ ಮಾಡ್ಬೇಕು. ಹಸಿವ ಆಗಲಾರ್ದನ ಊಟ ಮಾಡೋದೇನೈತಲ್ಲ, ಅದು ವಿಕೃತಿ. ಅದು ಹಸಿವ ಆಗಿರಂಗಿಲ್ಲ, ಸುಮ್ಮನೆ ಉಣ್ಣೋದಪ್ಪ ಹಂಗ ಒತ್ತಾಯ ಮಾಡ್ತಾರಂತ ಉಂಡು ಬಿಡೋದು, ಅದು ವಿಕೃತಿಯ ಧರ್ಮ. ಹಸಿವಾದಾಗ ಉಣ್ಣೋದು ಪ್ರಕೃತಿ, ಹಸಿವ ಆಗಲಾರ್ದಾಗ ಉಣ್ಣೋದು ವಿಕೃತಿ. ನನಗೆ ಹಸಿವಾದ್ರೂ ಸಹಿತ ಯಾರಾದರೂ ಒಬ್ಬರು ಭವತಿ ಭಿಕ್ಷಾಂದೇಹಿ ಅಂತ ಬಂದು ಮುಂದೆ ನಿಂತಾರಂದ್ರೆ ನನ್ನ ತಟ್ಟಿ ಒಳಗಿರುವಂತ ಅನ್ನವನ್ನ ಅವ್ರಿಗೆ ಕೊಟ್ಟು ಉಣ್ಣುವಂಥದ್ದು ಏನೈತಲ್ಲ, ಇದು ಭವ್ಯ ಭಾರತದ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅವಾಗ ದುಗ್ಗಳೆ ಅಂತಾಳ, ಎಂಥ ಪರೀಕ್ಷೆ ಕಾಯಿಲೆ ಬಂತಪ್ಪ. ಜಂಗಮ ಬಂದು ಮನೆಗೆ ಬಂದು ಕೇಳಿದಾಗ ಇಲ್ಲ ಅಂದ್ಬಿಟ್ರೆ ಏನಕ್ಕೈತಿ ನಮ್ಮ ಪರಿಸ್ಥಿತಿ ಅಂತ ತಿಳ್ಕೊಂಡು ಒಳಗೆ ಹೋಗಿ ನೋಡ್ತಾಳೆ. ಇಷ್ಟು ಭತ್ತನ ತಗೊಂಡು ಕುಟ್ಟಿ ತಗೊಂಡು ಹೋಗಿ ಅನ್ನ ಮಾಡಿದ್ಲು. ಇರುವಂತ ಇಷ್ಟು ಭತ್ತ ತಗೊಂಡು ಹೋಗಿ ಅನ್ನ ಮಾಡಿ ಅದನ್ನ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿದ್ರೆ, ಇಟ್ಟು ಭತ್ತ ಉಣ್ಣಾಕ ಅವಂಗ ಹೋಗಿ ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಇದನ್ನ ತಗೊಳ್ರಪ್ಪ ನೈವೇದ್ಯ ಅಂತ ತಿಳ್ಕೊಂಡು ಉಂಡ್ರೆ ಆಟ ಅನ್ನ ಉಣ್ಣಾಕ ಆಗ್ಲಿಲ್ಲ ಅಂತ ಆ ಜಂಗಮ್ಗೆ. ಯಾಕಂದ್ರೆ ಅದ್ರ ಭಕ್ತಿ ಕುಡ್ಕೊಂಡಿತ್ತಲ್ಲ, ಅದ್ರಾಗ ಅದು ಭಕ್ತಿ ಕುಡ್ಕೊಂಡಿದ್ದ ಕಾರಣಕ್ಕಾಗಿ ಆಟ ಕೊಟ್ಟರು ಸಹಿತ ಆತನ ಹೊಟ್ಟೆ ತುಂಬಿತ್ತು. ನಿಮಗೆ ಒಳ್ಳೇದಾಗ್ಲಿ. ನನ್ನ ನಡುರಾತ್ರಿ ಒಳಗೆ ಹೊಟ್ಟೆ ಹಸ್ತಂತ ಟೈಮ್ದೊಳಗೆ ನನ್ನ ಹೊಟ್ಟೆಯನ್ನು ನೀವು ತುಂಬಿಸಿರಿ ಅಂದ್ರೆ ನಿಮಗೆ ಎಂದೂ ಕೂಡ ಅನ್ನ ಕೊರತೆ ಆಗ್ಲಾರ್ದಂಗಿರ್ಲಿ ಅಂತ ಇಟ್ಟು ಹರಿಶ್ ಹೋಗಿಬಿಟ್ಟು ನೋಡ್ರಿ ಜಂಗಮ. ಇಟ್ಟು ಹರಿಶ್ ಹೋಗಿಬಿಟ್ಟ. ಇಟ್ಟು ಹರಿಶ್ ಹೋದ. ಇವ್ರು ಆನಂದವಾಗಿ ಮಲ್ಕೊಂಡು ಮುಂಜಾನೆ ಎದ್ದು ನೋಡ್ತಾರೆ, ಇದ್ದ ಮನಿ ಅಲ್ಲ, ಜೋಪಡಿ ಹೋಗೈತಿ, ಅರಮನೆ ಸೃಷ್ಟಿ ಆಗೈತಿ. ಅರಮನೆ ಆದಂಗ ಆಗಿಬಿಟ್ಟದ. ಮೈ ಮೇಲೆಲ್ಲ ಚಿನ್ನಾಭರಣ ಬಂದಾವ, ಇಷ್ಟೆಲ್ಲ ದೊಡ್ಡ ಆಳು ಕಾಳು ಬಂದು ನಿಂತಾವ. ಅವಾಗ ಇದನ್ನೆಲ್ಲ ನೋಡಿದ ಮೇಲೆ ದುಗ್ಗಳಿಯನ್ನ ನೋಡಿ ದೇವರ ದಾಶಿಮಯ್ಯನವ್ರು ಅಂತಾರಂತ, ಇದು ಬೇರೆ ಏನಲ್ಲ, ಪರಮಾತ್ಮ ನಮಗೆ ಪರೀಕ್ಷೆ ಮಾಡ್ಯಾನ. ಪರೀಕ್ಷೆ ಒಳಗೆ ನಾವು ಗೆದ್ದಿದ್ದಕ್ಕೆ ಇಷ್ಟೆಲ್ಲ ಅವ ಅನುಕರಣೆ ಮಾಡ್ಯಾನ. ಅವಂಗೊಂದು ತವನದಿ ಬಿಟ್ಟು ಹೋಗಿದ್ನಂತ. ತವನದಿ ಅಂದ್ರೆ ಭಗವಂತ ಬಿಟ್ಟು ಹೋಗಿರುವಂತ ಅಕ್ಷಯ ಪಾತ್ರೆ. ಅದು
ಹೇಗೆ ದ್ರೌಪದಿಯ ಸೀರೆಯನ್ನು ಎಳಿಬೇಕಾದ್ರೆ ಕೃಷ್ಣ ಪರಮಾತ್ಮ ಆಕೆಗೆ ಏನು ಬಿಟ್ಟಿದ್ದ? ಅಕ್ಷಯಾಂಬರ ಬಿಟ್ಟಿದ್ನಿಲ್ಲ. ಎಷ್ಟು ಜಗ್ಗಿದ್ರು ಸಹಿತ ಮುಗಿಲಾರ್ದಂಥ ಅಕ್ಷಯಾಂಬರವನ್ನ ಹೆಂಗೆ ಬಿಟ್ಟಿದ್ದ? ತವನಿಧಿಯನ್ನು ಕೊಟ್ಟ. ದಾಸ ಭಕ್ತಿ ಎಂತ ಹೃದಯ, ದಾಸ ಮಾಡಿದಂಥ ಹೃದಯ. ಬಸವಣ್ಣವ್ರಂತಾರೆ ಭಕ್ತಿ ಎಂತ ಹೃದಯ. ದಾಸ ದುಗ್ಗಳೆಯವರು ಮಾಡಿದಂಥ ಭಕ್ತಿಯನ್ನ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಹೇಳಾಕ ಚಂದ, ಕೇಳಾಕ ಚಂದ ಆಗ್ತದ. ನಾವು ಒಂದೇನಾದ್ರು ಹೇಳಿದ್ರೆ ಅದಕ್ಕೆ ಮತ್ತೆ 3 ಪ್ರಶ್ನೆ ಕೇಳೋರು ನಾವು. ಇದು ಯಾಕೆ ಹಿಂಗ, ಅದಕ್ಕೆ ಯಾಕೆ ಹಿಂಗ, ಇದನ್ನ ಯಾಕೆ ಕೊಡ್ಬೇಕು, ಅದನ್ನ ಯಾಕೆ ಕೊಡ್ಬೇಕು, ಹಿಂಗೆ ನಾವು ವಿಚಾರ ಮಾಡ್ಕೊಳ್ಳೋರು. ಆದ್ರೆ ಎಂಥ ಪರಿಸ್ಥಿತಿ ಬಂದ್ರೂ ಸಹಿತ ನನಗೆ ಯಾಕಿಂತ ಪರಿಸ್ಥಿತಿ ಬಂದೈತೆ ಅಂತ ವಿಚಾರ ಮಾಡಲಿಲ್ಲ, ತಗೊಂಡು ಹೋಗಿ ಕೊಟ್ಟು ಬಿಡ್ತಾರ. ಇದು ಕಲ್ಯಾಣದೊಳಗೆ ನಡೀತದ. ನಿನ್ನೆ ದಿವಸ ನಾನು ನಿಮ್ಗೆ ಹೇಳಿದ್ದೆ, ಅವತ್ತಿನ ಕಲ್ಯಾಣದ ದಿವಸ ಏನೊಂದು ದೊಡ್ಡ ಪ್ರಸಂಗ ನಡೀತದ. ಎಲ್ಲಾ 6,000 ಮಂದಿ ಜಂಗಮರ ಕರ್ಕೊಂಡು ಇವತ್ತು ಬಸವಣ್ಣ ಅವರು ಕನುವಾವ ಮಠಕ್ಕೆ ಬಂದಾರ. ಅದನ್ನ ನೋಡ್ಕೊಂಡು ಚೋರಿ ಚಿಕ್ಕಣ್ಣ ಬಂದ, ಅದನ್ನ ನೋಡ್ಕೊಂಡು ಬಂತಾದೇವಿ ಬಂದ್ಲು. ಬಂತಾದೇವಿ ಬಂದು ಹೇಳಿದ ಮೇಲೆ ಅವ್ರನ್ನ ನೋಡ್ಬೇಕಂತ ತಿಳ್ಕೊಂಡು ಯಾರು ಬಂದ್ರು? ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕಾಶ್ಮೀರದ ಅರಸ ಬರ್ತಾನ್ರಿ ಕಲ್ಯಾಣಕ್ಕೆ. ನೋಡ್ರಿ, ಸಹಜವಾಗಿರ್ತಕ್ಕಂಥ ವ್ಯಕ್ತಿ ಹಿಂಗ್ ಬರ್ತಾನಂದ್ರೆ ದೊಡ್ಡದಲ್ಲ. ಅವನಿಗೆ ಬರಾಕ ಅವಂದ ಸಿಕ್ಕಾಪಟ್ಟಿ ಕೆಲಸದ. ಅಂತ ವ್ಯಕ್ತಿ ಕಲ್ಯಾಣಕ್ಕೆ ಬರ್ಬೇಕಂತ ತಿಳ್ಕೊಂಡು ತಲೆ ಮೇಲಿರುವಂತ ಬಂಗಾರದ ಕಿರೀಟ ತೆಗೆದಿಟ್ಟು ತನ್ನ ಮಗ ಲಿಂಗರತಿಗೆ ಪಟ್ಟ ಕಟ್ಟಿದ. ಲಿಂಗರತಿಗೆ ಪಟ್ಟ ಕಟ್ಟಿ ಆಮೇಲೆ ತನ್ನ ತಿಳಗಾವಿ ಬಟ್ಟೆ ಹಾಕ್ಕೊಂಡು ಕಾಲಾಗ ಅವಿಗೆ ಹಾಕ್ಕೊಂಡು ಕಲ್ಯಾಣದ ಕಡೆ ಮರಟಗ ಮಾಡ್ಕೊಂಡು ಹೊಂಟ. ಹೆಂಡತಿಗಂತಾನಂತ, ಹೆಂಡತಿಗೆ ನೋಡು, ಕಲ್ಯಾಣ ಅಂದ್ರೆ ನೀ ತಿಳ್ಕೊಂಡಷ್ಟು ಸುಲಭಿಲ್ಲ. ಮತ್ತು ನೀನು ಮಗನ ಕೊಟ್ಟಾಗ ರಾಜ್ಯಭಾರ ಮಾಡ್ಕೊಂತ ಆರಾಮಿಲ್ಲೇ ಇರು, ನಾ ಕಲ್ಯಾಣಕ್ಕೆ ಹೋಗ್ತೀನಿ ಅಂದಾಗ ಆ ಗಂಗಾಂಬಿಕಾ ದೇವಿ ಹೇಳ್ತಾಳೆ. ಆಕಿನ ಹೆಸರು ಮೊದಲು ಗಂಗಾಂಬಿಕಾ ದೇವಿ, ಆಮೇಲೆ ಮಹಾದೇವಿ ಅಕ್ಕಾಳ. ಗಂಗಾಂಬಿಕಾ ದೇವಿ ಅಂತಾಳಂತ, ಒಡೆಯ ಮೈ ತುಂಬ ಬಂಗಾರ ಅದ, ಮೈ ತುಂಬ ಚಲೋ ಬಂಗಾರ ಹಾಕ್ಕೊಂಡು ನೀ ಕಟ್ಟಿರುವಂತ ಮಂಗಲ ಸೂತ್ರ ಕೊಳ್ಳಾಗಿರ್ಲಿಲ್ಲ ಅಂದ್ರೆ ಈ ಬಂಗಾರಕ್ಕೆ ಏನು ಬೆಲೆ ಐತಿ ಒಡೆಯ? ಮೈ ತುಂಬ ಬಂಗಾರ ಅದ, ಆದ್ರೆ ನಿಮ್ಮ ಮಂಗಲ ಸೂತ್ರನೇ ಇರಲಿಲ್ಲ ಅಂದ್ರೆ ಈ ಬಂಗಾರಕ್ಕೆ ಏನು ಬೆಲೆ ಅದ? ಹಾಗಾಗಿ ನೀನ್ ಎಲ್ಲಿರ್ತಿದ್ದೆ ಅಲ್ಲೇ ನಾನು ಇರ್ತೀನಿ, ಹೊರತಾಗಿ ನಾನು ಮಾತ್ರ ಇಲ್ಲಿ ಇರಾಕ್ ಒಲ್ಲೆ ಅಂತ ತಿಳ್ಕೊಂಡು ಗಂಡನ ಕೊಟ್ಟಾಗ ಎಲ್ಲ ಐಷಾರಾಮಿ ಜೀವನ ಬಿಟ್ಟು ಕಲ್ಯಾಣಕ್ಕೆ ಹೋಗೋದಕ್ಕೆ ರೆಡಿ ಆಕ್ಕಾಳ. ಕಾಶ್ಮೀರದ ಅರಸ ಮಹಾದೇವ್ ಭೂಪಾಲನ ಹೆಂಡತಿ ಗಂಗಾಂಬಿಕಾ ದೇವಿ. ನೋಡ್ರಿ, ವಿಚಾರ ಮಾಡ್ರಿ, ತನ್ನ ಮಗನ ಪಟ್ಟ ಕಟ್ಟಿ ತಿಳಗಾವಿ ಬಟ್ಟೆ ಹಾಕ್ಕೊಂಡು ಬಂಗಾರದ ಎಲ್ಲಾ ಸಾಮಾನು ಹೊರಗಿಟ್ಟು ಶಾಂತ ರೀತಿಯಿಂದ ತಲೆ ಮೇಲೆ ಒಂದು ಗಂಟು ಹೊತ್ಕೊಂಡು ಕಲ್ಯಾಣದ ಕಡೆ ಹೋಗಾಕ ಮಕ ಮಾಡಿದ್ರು. ಕಲ್ಯಾಣ ಕಡೆ ಹೋಗ್ಬೇಕಾದ್ರೆ ಒಂದು ಪ್ರಸಂಗ ನಡೀತೈತಿ. ಹಿಂಗ ಒಂದಿಷ್ಟು ಕಿಲೋಮೀಟರ್ ದೂರ ಬಂದಿದ್ರು. ಅಲ್ಲಿ ಅವ್ರ ಕಾಲಾಗ ಒಂದು ಬಂಗಾರದ ನಾಣ್ಯ ಬಿದ್ದಿತ್ತು. ಬಂಗಾರದ ನಾಣ್ಯ ನೋಡಿ ಮತ್ತು ನನ್ನ ಹೆಂಡತಿಗೆ ಹಿಂದಿಲ ರಾಜ ಮರ್ಯಾದೆ ಏನಾದ್ರು, ರಾಜ್ಯದ ಗೌರವ ಏನಾದ್ರು, ರಾಜ್ಯದೊಳಗೆ ಹಾಕೊಂಡು ಬಂಗಾರ ಏನಾದ್ರು ನೆನಪಿಗೆ ಬಂದ್ಗಿಂದಿತ್ತು ಅಂತ ತಿಳ್ಕೊಂಡು ಅವಾಗ ಮಹಾದೇವ್ ಭೂಪಾಲ್ ಏನ್ ಮಾಡಿದ, ಇದ್ದ ಬಂಗಾರದ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಮುಂದೆ ಹೋದ. ಇದ್ದ ಬಂಗಾರದ ಮೇಲೆ ಮಣ್ಣು ಹಾಕಿ ಮುಂದೆ ಹೋಗಿ ಸ್ವಲ್ಪ ದೂರ ಹೋಗಿ ಕುಂತ್ರು ಇಬ್ರು. ಗಂಗಾ, ನಾನೊಂದೇನೋ ಮಾಡಿದೆ, ನಿನಗೆ ಗೊತ್ತಾಯ್ತನೋ ಅಂತ ಕೇಳಿದವ. ಇಲ್ಲಿ ಬಿಡ್ರಿ, ನನಗೇನು ಗೊತ್ತಾಗಿಲ್ಲ ಅಂತ ಹೇಳಿದ್ಲಕ್ಕಿ. ಇಲ್ಲ, ನಾನು ಕಾಲಿನಿಂದ ಒಂದಿಷ್ಟು ಮಣ್ಣು ಹಾಕಿದೆ, ಅದನ್ನಾರು ನೋಡಿದೇನು? ಇಲ್ಲ, ಅದನ್ನು ನೋಡಿಲ್ಲ ಬಿಡ್ರಿ ನಾನು ಅಂದ್ಲಕ್ಕಿ. ಅವಾಗ ಹೇಳಿದಂತ ಮಹಾದೇವ್ ಭೂಪಾಲ, ನೀನಗ ಬಂಗಾರದ ನೆನಪು ಆದ್ಗಿದಿತ್ತು ಅನ್ನುವಂತ ಕಾರಣಕ್ಕೆ ತೆಳಗೊಂದು ಬಂಗಾರದ ನಾಣ್ಯ ಬಿದ್ದಿತ್ತು. ತಾಯಂದ್ರ ಬಂಗಾರ ಅಂದ್ರೆ ಭಾಳ ಪ್ರೀತಿ ನೋಡ್ರಿ, ಭಾಳ ಪ್ರೀತಿ ನಿಮಗೆ. ಎಷ್ಟು ಪ್ರೀತಿ! ಆ ಬಂಗಾರ ತಗೊಂಡ್ ಬಂದು ಯಾವಾಗಾರ ತೊಗೊಂಬಂದ್ಕೊಳ್ಳಿ. ಅವ ಗಂಡ 4 ಮಂದಿ ಮುಂದೆ ತೋರ್ಸಕ್ ಹೊಂಟ್ರೆ, ಒಂದು ಸಿರಿ ತಂದ್ರು ತೋರ್ಸವ್ರ, ಒಂದು ಟಿವಿ ತಂದ್ರು ತೋರ್ಸವ್ರ, ಒಂದು ಫ್ರಿಜ್ ತೊಗೊಂಬಂದ್ರು ತೋರ್ಸವ್ರ. ಕೆಲವು ಮಂದಿ ಫ್ರಿಜ್ ಪೂಜೆ ಇಟ್ಕೊಂಡಿರ್ತಾರೆ ಮನ್ಯಾಗ. ಫ್ರಿಜ್ ಪೂಜೆ ಯಾಕೆ ಇಟ್ಕೊಂಡಿರ್ತಾರೆ ಅಂತ ಒಬ್ಬನ್ ಕೇಳಿದ್ ನಾನು. ಮತ್ ನಮ್ಮ ಮನ್ಯಾಗ ಫ್ರಿಜ್ ಐತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ರಿ ಅಜ್ಜಾರ. ನಮ್ಮ ಮನ್ಯಾಗ ಐತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪೂಜೆ ಇಟ್ಕೊಂಡು ಮಂದಿ ನಾವು ಖುಷಿಯಿಂದ ಇಟ್ಕೊಂಡು ಅವ್ರಲ್ಲ. ನಮ್ಮ ಮನ್ಯಾಗ ಟಿವಿ ಪೂಜೆ ಇಟ್ಕೊಂಡ್ರೆ ಟಿವಿ ಐತೆ ಅನ್ನೋದು ಗೊತ್ತಾಕೈತಿ, ಫ್ರಿಜ್ ಪೂಜೆ ಇಟ್ಕೊಂಡ್ರೆ ಫ್ರಿಜ್ ಐತೆ ಅನ್ನೋದು ಗೊತ್ತಾಕೈತಿ, ಒಂದು ಟೀಜರ್ ತಗೊಂಬಂದ್ರೆ ಅದನ್ನು ಪೂಜೆ ಇಟ್ಕೊಂಡ್ರೆ ಪಟ್ಟೆಲ್ಲ ಹೇಳು. ಪಾಪ ಗಂಡ ಎಲ್ಲ ರೊಕ್ಕ ಇದನ್ನ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಪಾಪ ಹೆಂಡತಿ ಬಳಿ ಅನ್ನಕತ್ತಾಳ. ತಂದು ಬಿಡೋಣ ಅಂತ ತಿಳ್ಕೊಂಡು ಚಲೋ ಕಬ್ಬು ಮಾರಿ ರೊಕ್ಕ ಉಳಿದಿದ್ವು ತೊಗೊಂಬಂದು ಚಲೋ 2 ಬಳಿ ಕೊಟ್ಟಾನ ಬಂಗಾರದ ಬಳಿ ತಂದು ಕೊಟ್ಟಾಗ ರಾತ್ರಿ ಎಷ್ಟಾಗೈತಿ? ಟೈಮು 10:30 ಆಗೈತಿ. 10:30ಗೆ ಎಲ್ಲರೂ ಮಕ್ಕೊಟ್ಟಿರ್ತಾರೆ ಮನ್ಯಾಗ. ಮತ್ತು ಅವಾಗ ಸುಮ್ಮನೆ ಮಕ್ಕೋಬೇಕಿಲ್ಲ, ಗಂಡ ತಂದಿದ್ದು ಬಳಿ ತೋರಿಸ್ಬೇಕು ಮಂದಿಗೆ ಅನ್ನೋದು ಆಕಿಗೆ ತಲೆಯಾಗ ಒಳಗೆ. ಹೆಂಗಾರ ಹೋಗ್ಬೇಕು, 4 ಮಂದಿ ತೋರಿಸ್ಬೇಕು, ಅವ್ವ ಎಂಥ ಬಳಿ ಯಾರು ಇಲ್ಲ ಬಿಡು ಅಂತ ಅವ್ರು ಅನ್ಬೇಕು. ಅದನ್ನ ತಗೊಂಬಂದು ಹಾಕೊಂಡ್ ಮಕ್ಕೋಬೇಕು. ಇಟ್ಟ ತಲೆಯಾಗ ಭಾಳ ಮಂದಿಗೆ ಇರ್ತೈತಿದ. ಯಾರಿಗೆ ಎಲ್ಲ ಇಲ್ಲಿ ಕುಂತ ಎಲ್ಲ ತಾಯಂದ್ರೆ ಹಂಗೆ ಮಾಡತ್ತಾರ. ಒಟ್ಟು ನಮಗೇನೋ ಸಾಮಾನು ಬರಲಿ ತೋರಿಸೋದು ನೋಡ್ರಿ ಮಂದಿ. ಅವ್ರ ಮಂದಿ ಗಂಡ ಚಲೋ ಒಪ್ಪಿಗೆ ಮಾಡ್ಕೊಂಡು ಚಲೋ ರೊಕ್ಕ ಖರ್ಚು ಮಾಡ್ಕೊಂಡು ಬಂದು ತಂದು ಕೊಟ್ಟಂದ್ರೆ ಖುಷಿ ಆಗಂಗಿಲ್ಲ. ಪಕ್ಕದ 4 ಮಂದಿ ಮನೆ ಅವ್ರು ಹೊಗಳಬೇಕಾ ನಿಮ್ಮದೇ ಇಂಥ ಬಂಗಾರದ ಬಡಿ ನಾವು ನೋಡೇ ಇಲ್ಲ ಬಿಡು ಜಗತ್ನಾಗ ಅಂತ ಅನ್ಬೇಕು. ಅಂದ್ರೆ ಅಟ್ಟ ಭಾರಿ ಚಲೋ ತಂದಿ ಅಂತ. ಆ ಹೆಣ್ಮಗಳ ರಾತ್ರಿ ಎದ್ದು ಹೋಗ್ಯಾಳ, ಯಾರು ನೋಡ್ಬೇಕು? ಇವ್ರ ಮನ್ಯಾಗ ಈಕಿನ ಗಂಡ ಈಕಿಗೆ ಬಳಿ ತಂದು ಕೊಟ್ರೆ ಬೇರೆದಾರ ಈಕಿನ ಬಳಿ ನೋಡಕ್ಕೆ ಹೆಸರು ಇರ್ತಾರನ ಅವ್ರು. ಮಕ್ಕೊಂಡಿದ್ರು ಅವ್ರು ಪಾಪ.
ಮಕ್ಕೊಂಡಿದ್ರು ಹಿಂಗಾಶ್ ಅಡ್ಡಾಡ್ಕೊಂಡು ಬಂತ. ಯಾರು ನೋಡಕ್ ತಯಾರಿಲ್ಲ. ಮುಂಜಾನೆ ಎದ್ದು 9 ಎದ್ದು ಹೆಣ್ಮಗಳ ಅಲ್ಲಿಕಿ ಬಳಿ ತೋರ್ಸಾಕಂತ ತಿಳ್ಕೊಂಡು 7ಕ್ಕೆ ಎದ್ದಾಳ. ಒಟ್ಟು ಬಾಂಡೆ ಸಾಮಾನೆಲ್ಲ ತಗೊಂಡು ಹೋಗಿ ಎಲ್ಲಾರು ಒಂದ ಕಡೆ ಕೆರೆಯಾಗ ಬಾಂಡೆ ಸಾಮಾನು ಬೆಳಗ್ತಿದ್ರು. ಅಲ್ಲಿ ಬಂದ. ಏನು ಕೈ ಮುಂದ್ ಮಾಡಿ ಬಾಂಡೆ ಸಾಮಾನು ಬೆಳಗೋದು ಹಂಗೆ, ಯಾರು ನೋಡ್ತಾರ ಯಾವ ತಂದಿ ಅಂತ ಕೇಳ್ತಾರ ಅಂತ. ಅಲ್ಲಿ ಒಬ್ರು ಕೇಳಾಕ ತಯಾರಿಲ್ಲ. ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದಾಳೆ. ಜಳಕ ಮಾಡಿ ಮತ್ತೆ ಬಟ್ಟಿ ಒಗ್ಯಾಕಂತ ಮತ್ತೆ ಕೆರೆಗೆ ಹೋಗ್ಯಾಳ. ಅಲ್ಲಿ ಬಟ್ಟಿ ಒಗಿಬೇಕಾದ್ರೆ ಕೈ ಮ್ಯಾಗ ಏರಿಸಿ ಇದ್ದು ಬಳಿ ಮುಂದೆ ಮಾಡಿ ಹಿಂಗೆ ಒಗ್ಯಾಕ ಬಟ್ಟಿನ. ಯಾರು ಕೇಳಾಕ ತಯಾರಿಲ್ಲ. ಮುಂಜಾಲಿಂದ ಸಂಜೆ ಮಠ ಓಣ್ಯಾಗ ಎಲ್ಲಾರಿಗೆ ಕೈ ಮಾಡ್ಕೊಂತ ಅಡ್ಡಾಡ. ಒಬ್ಬರ ಯಾವಾಗ ಬಳಿ ತಂದಿ ಅಂತ ಕೇಳ್ಬೇಕಿಲ್ಲ, ಯಾರು ಕೇಳಿಲ್ಲ. ಇಟ್ಟು ಸಿಟ್ಟು ಬಂತಿಕಿಗೆ ನನ್ನ ಗಂಡ ತಂದು ಕೊಟ್ಟ ಬಳಿಯನ್ನು ಒಬ್ಬರು ಕೇಳಾಕ ತಯಾರಿಲ್ಲ ಊರಾನರು ಅಂತ ತಿಳ್ಕೊಂಡು ಬಡ ಬಡ ಸಿಟ್ಟಿಗೆ ಎದ್ದು ಊರಾಗ ಒಂದು ದೊಡ್ಡ ಬಣಿವಿ ಇತ್ತು. ಬಣಿವಿ ಬೆಂಕಿ ಹಚ್ಚಿದ್ಲಾಕಿ. ಎದಕ್ಕಿದು ಬಳಿ ನೋಡಿಲ್ಲ ಅಂತ ತಿಳ್ಕೊಂಡು ಯಾವಾಗ ಹೋಗಿ ಬಣಿವಿ ಬೆಂಕಿ ಹಚ್ಚಾಳ. ಹಚ್ಚದಕ್ಕಿನ ಮಂದಿಗೆಲ್ಲ ಕುಡಿಸಾಳ. ಆರಿಸ್ಬರಿ ಬೆಂಕಿ ಹಚ್ಚಿದ ಅಂತ ತಿಳ್ಕೊಂಡು ಎಲ್ಲಾ ಮಂದಿ ಓಡಿ ಬಂದು ನೀರು ಹಾಕಕ್ಕ ತಮಗೇನೇನು ಸಾಧ್ಯ ಐತಿ ಎಲ್ಲಾ ತಗೊಂಡು ನೀರು ಹಾಕಕತ್ತಾರ. ಈಗ ಹೆಣ್ಮಗಳು ಏನ್ ಮಾಡಾಕತ್ತಿದ್ಲು, ಅಲ್ಲಿ ಉಗ್ರಿ ಯಾಕ ಬಳಿ ಕಾಣಿಸ್ಬೇಕಲ್ಲ ಅವು. ಈ ಹೆಣ್ಮಗಳು ಹಿಂಗುಗ್ರಿ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಆ ಬಂಗಾರಕ್ಕ ಆ ಬೆಂಕಿಗೆ ಆ ಬಂಗಾರ ಚಮಕ್ ಹೊಳಿತೈತೆ. ಅದ ಬಂಗಾರ ಕೈಯಾಗಿದ್ದಾಗ ಬೆಂಕಿ ಮುಂದೆ ನಿಂದ್ರೆ ನೀವು ಬೆಂಕಿ ಹೊಡೆತಕ್ಕ ಬಂಗಾರ ಚಮಕ್ ಅಂತ ಹೊಳಿತೈತಿ. ಈಕಿ ಎಲ್ಲಾರಿಗೆ ಹಿಂಗೆ ಕೈ ಮಾಡಿ ನೀರು ಹಾಕ್ರಿ ಅಂತ ಹೇಳೋ ಮುಂದೆ 70 ವರ್ಷದ ಒಬ್ಬ ಮಾತಾರಿ ಬಂದು ಅವಾಗ ಅಕ್ಕಿ ಕೇಳಿದ್ಲಂತ, ಅಯ್ಯೋ ಯವ್ವ ಎಷ್ಟು ಚಲೋದವಲ್ಲ ಯವ್ವ ನಿನ್ನ ಬಳಿ ಯಾವ ತಂದಿ ಅಂದ್ ನೋಡ್ರಿ. ಇಟ್ಟು ಮುಂಜಾನೆ ಕೇಳಿದ್ರೆ ನಾ ಯಾಕೆ ಬೆಂಕಿ ಹಚ್ತಿದ್ದೆ ಅಂದ್ಲ ಅಕ್ಕಿ. ಇಟ್ಟು ಮುಂಜಾನೆ ಕೇಳ್ಬಿಟ್ರೆ ಬೆಂಕಿ ಹಚ್ಚು ಪ್ರಸಂಗನ ಬರ್ತಿರ್ಲಿಲ್ಲ. ಬಂಗಾರ ಅಂದ್ರೆ ಹಿಂಗಿರ್ತದ. ಆದ್ರೆ ಮಹಾದೇವ್ ಭೂಪಾಲ್ ಹಿಂಗೆ ಕೇಳಿದ ಕೂಡ್ಲೇನ ಗಂಗಾಂಬಿಕ ದೇವಿ ಹೇಳಿರುವಂತ ಮಾತು ನಿಮಗೆ ನೆನಪಾಗ್ಬೇಕು ತಾಯಿ. ಅಕ್ಕಿ ಅಂತಾಳ ಏನಂತಾಳ ಗೊತ್ತೇನ? ಅಕ್ಕಿ ಅಂತಾಳ ಏನು ನೋಡಿಲ್ಲ, ಇಲ್ಲ ಬಂಗಾರ ಬಿದ್ದಿತ್ತು. ಬಂಗಾರ ನೀ ನೋಡಿ ಹಿಡಿದ್ರೆ ನಿನಗೆ ಹೊಳ್ಳಿ ಎಲ್ಲಿ ಮತ್ತೆ ಬಂಗಾರದ ನೆನಪಾಕಿತ್ತಂತ ತಿಳ್ಕೊಂಡು ನಾ ಮಣ್ಣು ಹಾಕಿನ ಅಂದಾಗ ಆ ಗಂಗಾಂಬಿಕೆ ಮಾತು ಹೇಳಿದ್ದನ್ನು ಎಲ್ಲಾ ತಾಯಂದ್ರೆ ತಲೆಯಾಗಿ ಇಟ್ಕೊಳ್ಬೇಕು. ಅರಸ ನನ್ನ ಒಡೆಯ, ನೀನು ಇನ್ನೂ ಬರೇ ತಲೆಯಾಗಿರುವಂತಹದ್ದು ಕಿರೀಟ ಅಟ್ಟ ತೆಗೆದಿಟ್ಟು ಬಂದಿದಿ. ಅರಮನೆಯಿಂದ ಹೊಳ್ಳಿ ಬರ್ಬೇಕಾದ್ರೆ ಬರೇ ಬಂಗಾರದ ಕಿರೀಟ ಅಟ್ಟ ತಲೆಯಾಗಿನ ತೆಗೆದಿಟ್ಟು ಬಂದಿದಿ. ಇನ್ನೂ ತಲೆಯಾಗಿನ ಬಂಗಾರ ನೀ ತೆಗೆದಿಟ್ಟು ಬಂದಿಲ್ಲ. ನಾನು ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ತೆಳಗೆ ಬಿದ್ದಿದ್ದು ಬಂಗಾರ ಆದ್ರೂ ಒಂದ ಕಲ್ಲಾದ್ರೂ ಒಂದ ಅನ್ನುವಂತ ಕಾರಣ ಇಟ್ಕೊಂಡು ನಾ ಕಲ್ಯಾಣಕ್ಕೆ ಹೊಂಟೀನಿ. ಹಿಂಗ್ ಹೋದ್ರ ಅಟ್ಟ ಕಲ್ಯಾಣ. ತೆಳಗೆ ಬಿದ್ದೈತಂದ್ರೆ ಅದು ಬಂಗಾರ ಇದ್ರ ಅಟ್ಟ, ಅದು ಕಲ್ಲಿದ್ರು ಅಟ್ಟ ಅಂತ ತಿಳ್ಕೊಂಡು ಇಬ್ರು ಕೂಡ ಕಲ್ಯಾಣಕ್ಕೆ ಬಂದಾರ. ಕಲ್ಯಾಣಕ್ಕೆ ಬಂದು ಯಾವ ಕಾಯಕ ಮಾಡ್ಕೊಂಡ್ರೇನ್, ಊರು ಹೊರಗೆ ಒಂದು ಸಣ್ಣ ಗುಡಿಸಲ ಹಾಕೊಂಡಾರ. ಊರು ಹೊರಗೆ ಸಣ್ಣ ಗುಡಿಸಲ ಹಾಕೊಂಡು ಯಾವಾಗ ಇವರು ಗುಡಿಸಲ ಹಾಕೊಂಡು ಅವ್ರೇನು ಕಾಯಕ ಮಾಡ್ತಿದ್ರು, ಹೋಗುದು ಒಣ ಕಟ್ಟಿಗೆಗಳನ್ನು ನೋಡುದು. ಕಟ್ಟಿಗೆಗಳನ್ನು ಹೆಂಗ್ ಬೇಕಾದಂಗೆ ಕಟ್ಕೊಂಡ್ ಬರಂಗಿಲ್ಲ. ಒಣ ಕಟ್ಟಿಗೆಗಳನ್ನು ನೋಡುದು. ಆ ಒಣ ಕಟ್ಟಿಗೆಗಳ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಕ್ಷಮೆ ಕೇಳೋದು. ನೋಡಪ್ಪ, ಕಟ್ಟಿಗೆಯನ್ನು ಕಡ್ಕೊಂಡು ಹೋಗ್ತೀನಿ ನನ್ನ ಅಂಗ ರಕ್ಷಣೆಗಾಗಿ ಅಲ್ಲ, ಹರಗಣ ತಿಂತನೆಯ ದಾಸೋಹ ಮಾಡಿಸುವುದಕ್ಕಾಗಿ, ಅಮರಗಣಗಳ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಕಟ್ಟಿಗೆ ಕಡ್ಕೊಂಡು ಹೋಗಿ ಮಾರ್ಕೊಂಡು ಬಂದು ಅವ್ರ ಹೊಟ್ಟೆ ತುಂಬಿಸ್ಕೋತೀನಪ್ಪ. ಇದನ್ನು ನಾನು ಕಡಿಯಾಕತ್ತೀನಿ ಅಂತ ತಿಳ್ಕೊಂಡು ನನ್ನ ಅಂಗರಕ್ಷಣೆಗಾಗಿ, ನನ್ನ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಕಟ್ಟಿಗೆ ಕಡಿಯಂಗಿಲ್ಲ ಅಂತ ತಿಳ್ಕೊಂಡು ಅವು ಪೂಜೆ ಮಾಡಿಕೊಂಡು ಹೋಗಿ ಶಿವಪೂಜೆ ಆದ ಮೇಲೆ ಯಾವುದು ಒಣಗಿರ್ತದ, ಯಾವುದು ಚಿಗತಿರಂಗಿಲ್ಲ ಅಂತ ಕಟ್ಟಿಗೆಯನ್ನು ಕಡಿಬೇಕಾದ್ರೂ ಸಹಿತ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಕೊಡಲಿ ಕೈಯನ್ನು ಹಾಕಿ ಅದನ್ನು ಕಟ್ ಮಾಡಿ ತಗೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಕಲ್ಯಾಣದ ಬೀದಿ ಒಳಗೆ ಮಾರಿ. ನೋಡ್ರಿ, ನಾ ಹೇಳಕತ್ತಿ ತಲೆಯಾಗಿಟ್ಕೊಡ್ರಿ, ಅರಮನೆಯಾಗಿರುವಂತ ಬಂಗಾರದ ಕಿರೀಟ ಹಾಕೊಂಡಂತ ರಾಜ ಇಲ್ಲಿ ಬಂದು ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕಟ್ಟಿಗೆ ಬೇಕನ್ರಿ ಅಂತ ಕಲ್ಯಾಣದಾಗ ಮಾರಾಕತ್ತಾನ. ಇದನ್ನ ಕಂಡು ಒಬ್ಬರು ಹೇಳ್ಯಾರ, ಏನು ಚಲೋ ಮಾತು ಹೇಳ್ಯಾರ ಅಂತಂದ್ರೆ, ಸಾಮಾನ್ಯ ಕಟ್ಟಿಗೆಯನ್ನು ಹೊರುವಂತಹ ವ್ಯಕ್ತಿಗೆ ಬಂಗಾರ ಸಿಕ್ಕೈತಂದ್ರೆ ಅವ ಕಟ್ಟಿಗೆ ಹೊರಿ ಬಿಟ್ಟಾನನ್ನುವಂಥದ್ದು ದೊಡ್ಡ ಮಾತಾಗೋದಿಲ್ಲ. ಸಾಮಾನ್ಯ ಕಟ್ಟಿಗೆ ಹೊರಿಯನ್ನ ಹೊತ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗೆ ಬಂಗಾರದ ಕಿರೀಟ ಸಿಕ್ಕಾಗ ಕಟ್ಟಿಗೆ ಹೊರಿಯನ್ನು ತ್ಯಾಗ ಮಾಡೋದು ದೊಡ್ಡದಾಗೋದಿಲ್ಲ. ಬಂಗಾರದ ಕಿರೀಟ ಹಾಕೊಂಡಿರ್ತಕ್ಕಂಥ ರಾಜ ಕಲ್ಯಾಣದಾಗ ಬಂದು ಕಿರೀಟ ತೆಗೆದಿಟ್ಟು ಕಟ್ಟಿಗೆ ಹೊರಿ ಹೊತ್ಕೊಂಡು ಅಡ್ಡಾಡಕತ್ತಾನಲ್ಲ, ಇದು ಸಮಾಜದಾಗ ದೊಡ್ಡದು ಅನ್ನುವಂಥ ಮಾತನ್ನ ಹೇಳ್ಯಾರ. ಇವೆಲ್ಲ ಯಾಕೆ ಕೇಳ್ಬೇಕು ಆದರ್ಶನ? ಅವ್ರು ಹೆಂಗೆ ಬದುಕ್ಯಾರ, ನಾವು ಎಲ್ಲ ಐತಿ ನಮ್ಮ ಹತ್ರ, ಆದ್ರೂ ನಾವು ಆನಂದವಾಗಿ ಬದುಕಾಕತ್ತೀವಿ. ಎಲ್ಲ ಐತಿ ನಮ್ಮ ಹತ್ರ, ಎಲ್ಲ ಇದ್ದೂ ಸಹಿತ ನಾವು ಕೊರಗಾಕತ್ತೀವಿ. ಅವ್ರು ಇದ್ದಿದ್ದೆಲ್ಲ ಬಿಟ್ಟು ಬಂದು ಆನಂದವಾಗಿ ಬದುಕಾಕತ್ತಾರ. ಅವ್ರ ಬದುಕನ್ನು ಕೇಳ್ಕೊಂಡ್ಬಿಟ್ರೆ ಬಸವ ಪುರಾಣ ಅಂದ್ರೆ ಏನು? ಎಂತೆಂಥವ್ರು ಬಂದಾರ ನೋಡ್ರಿ ಚರಿತ್ರೆ ಒಳಗೆ. ಇವತ್ತು ಬಂದಿರುವಂತ ಮೊಳಗಿ ಮಾರಯ್ಯ ಅಲ್ಲಿ ಬಂದು ಕಟ್ಟಿಗೆಯನ್ನು ಮಾರಿ
ಜೀವನ ಮಾಡೋದಕ್ಕೆ ಕಟ್ಟಿಗೆ ಅಂದ್ರೆ ಮೋಳಿಗೆ, ಅದನ್ನ ಮಾರ್ಕೊಂಡು ಬರುವಂತ ಕಾರಣಕ್ಕೆ ಮೋಳಿಗೆಯ ಮಾರಯ್ಯ. ಅವನ ಹೆಸರೇನು ಏನ್ರಮ್ಮ? ಮೋಳಿಗೆಯ ಮಾರಯ್ಯ. ಅವ ಮಹಾದೇವ್ ಭೂಪಾಲ್ ಆಗಿದ್ದ, ಇಲ್ಲಿ ಕಟ್ಟಿಗೆ ಮಾರೋದಕ್ಕಾಗಿ ಮೋಳಿಗೆ ಮಾರಯ್ಯ ಆದ. ಮೋಳಿಗೆ ಮಾರಯ್ಯನ ಹೆಂಡತಿ ಹೆಸರೇನು ಅಂತಂದ್ರೆ ಮೋಳಿಗೆಯ ಮಹಾದೇವಿ. ಯಾಕೆಂದ್ರೆ ಗಂಗಾಂಬಿಕೆ ಇತ್ತಲ್ಲ, ಅದನ್ನ ತೆಗೆದು ಮಹಾದೇವಿ ಮಾಡಿದ್ರು. ಒಂದು ದಿವಸ ಬಸವಣ್ಣ ದೂರದಿಂದ ನೋಡಿದ, ದೊಡ್ಡ ರಾಜ್ಯದ ದೊರೆ, ನಾನು 6,000 ಮಂದಿ ಜಂಗಮರನ್ನಕ್ಕೆ ತೊಗೊಂಬಂದು ಬಿಟ್ಟೆ. ಇಂಥ ದೊಡ್ಡ ರಾಜ ಇವತ್ತು ಬಂದು ಬರೀ ಕಟ್ಟಿಗೆ ಹೊರಿಯನ್ನು ಹೊತ್ಕೊಂಡು ಬಂದು ಕೆಲಸ ಮಾಡಕತ್ತಾನಲ್ಲಪ್ಪ, ಇಂಥವಂಗೆ ಒಂದಿಷ್ಟು ಏನಾದರೂ ಸಹಾಯ ಮಾಡ್ಬೇಕಂತ ಬಂತು ನೋಡ್ರಿ ಮನಸ್ಸಿನಾಗ. ಬಸವಣ್ಣವ್ರ ಮನಸ್ಸು ಕರಿಗಿ ಬಿಡ್ತಿತ್ತು, ಅದು ಕರಿಗಿ ಬಿಡ್ತಿತ್ತು. ಮತ್ತು ಅವ ಇದ್ದಾಗ ಹೋದ್ರೆ ನಾ ಕೊಟ್ಟರೆ ತೊಗೊಳಂಗಿಲ್ಲ, ಅವ ಇರ್ಲಾರ್ದಾಗ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಅವ್ರ ಮನ್ಯಾಗ ಏನು ಅಂಬಲಿ ಪ್ರಸಾದ ಮಾಡ್ತಿದ್ರು, ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗ್ಬೋದು. ಅವಾಗ ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗಿ ಸ್ನಾನ ಪೂಜೆ ಮಾಡ್ಕೊಂಡು ಶಿವ ಪೂಜೆ ಮಾಡಿದ್ರಾಗನ ಅಂಬಲಿ ರೆಡಿ ಮಾಡ್ತಿದ್ರು, ಪ್ರಸಾದ ರೆಡಿ ಮಾಡ್ತಿದ್ರು, ಉಣಿಸಿ ಕಳಿಸ್ತಿದ್ರು. ಇದು ಕಲ್ಯಾಣದ ನಿಯಮ. ಅವ ಕಾಯಕಕ್ಕಂತ ಆ ಕಡೆ ಹೋದ. ಆ ಕಡೆ ಹೋದ ಕೂಡ್ಲೇನ ಈ ಕಡೆ ಬಸವಣ್ಣನವರು ವೇಷವನ್ನು ಬದಲಿ ಮಾಡಿಕೊಂಡು ಮನೆಗೆ ಬರ್ತಾರೆ. ಅವ್ವ ಮಹಾದೇವಿ, ಹೊಟ್ಟೆ ಹಸುವಾಗ್ಯದವ, ಒಂದಿಷ್ಟು ಪ್ರಸಾದ ಮಾಡ್ತೀನಿ, ಪ್ರಸಾದ ಕೊಡ್ತೀನಿ, ಪಟ್ನ 2 ಚರಿಗೆ ಜಳಕ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋತೀನಿ, ನನಗೊಂದಿಷ್ಟು ಪ್ರಸಾದ ಕೊಡ್ತೀನಿ. ಯಾರಾದರೂ ನಿಮ್ಮ ಮನೆಗೆ ಅವರ, ನಿಮ್ಗೆ ಹೇಳಕತ್ತೀನಿ, ಯಾರಾದರೂ ಮನೆಗೆ ಬಂದು ಭಗವತಿ ಭಿಕ್ಷಾಂದೇಹಿ ಅನ್ನಕತ್ತಾನಂದ್ರೆ ಮುಂದೆ ಹೋಗ್ಬಾರ್ರಿ ಅನ್ನುವಂಥ ಸಂಸ್ಕೃತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಎಷ್ಟೋ ದಿವಸದ ಅವತ್ತಿನ ಕಾಲಕ್ಕೆ ಹಿಂದಿನ ಕಾಲದಾಗ ಮುಂದೆ ಹೋಗಿ ಬರ್ರಿ ಅನ್ನುವಂಥ ಕಾರಣಕ್ಕನ ಇವತ್ತಿಗೆ ಆ ಪಾಳೆ ಬಂದೈತೆ ಅವಂಗ. ಮತ್ತು ಅವಂಗ ಮುಂದೆ ಹೋಗಿ ಬಾ ಅಂದ್ರೆ ಮುಂದೆ ನಿಮ್ಗೆ ಪಾಳೆನೂ ಬರೋದಲ್ಲ ಅದು. ಹಾಗಾಗಿ 100 ಕೆಲಸ ಇದ್ರೂ ಸಹಿತ ಹಸ್ಕೊಂಡು ಬಂದಾರಂದ್ರೆ ಯಾವನಾದ್ರೂ ಒಬ್ಬ ಬಂದಿರಲಿ, ಅವಂಗೊಂದು ತುತ್ತು ಅನ್ನ ಹಾಕುವಂಥ ಪ್ರಯತ್ನವನ್ನು ಮಾಡಿಬಿಟ್ರೆ, ಮನ್ಯಾಗಿದ್ದ ಮಕ್ಕಳಿಗೆ ಉಣಿಸಿದ್ರೆ ತಾಯಿ ಅಕ್ಕಿರಿ, ಬರೀ ಮನ್ಯಾಗಿದ್ದ ನಿಮ್ಮ ಹೊಟ್ಟ್ಯಾಗ ಹುಟ್ಟಿರುವಂಥ ಮಕ್ಕಳಿಗೆ ಉಣಿಸಿದ್ರೆ ತಾಯಿ ಅಕ್ಕಿರಿ. ಯಾರಾದ್ರೂ ಹಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಹೊಟ್ಟೆ ತುಂಬ ಅನ್ನ ಕೊಟ್ರಂದ್ರೆ ಜಗತ್ತಿನ ಮಹಾ ತಾಯಿ ಅಕ್ಕಿರಿ ಅನ್ನುವಂಥದ್ದನ್ನ ಯಾವ ತಾಯಿ ಅಂದರೂ ಕೂಡ ಮರಿಬಾರದು. ಯಾರ ಮನೆಗೆ ಬರಲಿ, ನೀವು ಬೇಕಾದಂಥ ಕೆಲಸ ಮಾಡ್ತಿರ್ಲಿ, ಮಾಡುವಂಥ ಟೈಮ್ದೊಳಗೆ ನಿಮ್ಗೆ ಇದ್ದಿದ್ದು ಬಿಟ್ಟು ಹೋಗಿ ಅವ್ರಿಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಹಾಕುವಂಥ ಪ್ರಯತ್ನವನ್ನ ಎಲ್ಲ ತಾಯಂದರು ಮಾಡಬೇಕು. ಅಪ್ಪ ಅವರ ಬರ್ರಿ, ಜಂಗಮರು ಬರುವುದಕ್ಕಾಗಿನೇ ನಾವು ಅಲ್ಲಿಂದ ಇಲ್ಲಿ ಮಠ ಬಿಟ್ಟು ಬಂದೀವಿ, ಬರ್ರಿ ಒಳಗೆ ಅಂಬಲಿ ಮಾಡ್ತೀನಿ, ಬರ್ರಿ ಸ್ನಾನ ಮಾಡ್ಕೊ ಬರ್ರಿ ಅಂತ ಸ್ನಾನ ಪೂಜೆಗೆಲ್ಲ ತಯಾರು ಮಾಡಿ ಗಂಟಿ ಇಟ್ಟು ಅಂಬಲಿ ಮಾಡ್ಕೊಂತ ಕುಂತಿದ್ಲು. ಪೂಜೆ ಮುಗಿತು, ಅಂಬಲಿಯನ್ನ ಕುಡಿದ ಬಸವಣ್ಣ ಅಂತ ಅಂಬಲಿ ರುಚಿಯನ್ನೇ ನೋಡಿರ್ಲಿಲ್ಲ. ಏನ್ರಿ ಭಕ್ತಿ ಬೆರೆಸಿ ಕೊಡ್ತಾರಲ್ಲ, ಕೆಲವು ಮಂದಿ ಮಸಾಲೆ ಹಾಕಿ ಸಿಕ್ಕಾಪಟ್ಟಿ ಹಾಕಿ ಏನು ಬೇಕಾದ್ದು ಹಾಕಿದ್ರೆ ರುಚಿ ಆಗೋದಿಲ್ಲ, ಆದರೆ ಅದರೊಳಗೆ ಆಡಂಬರ ಇರ್ತದೆ. ಇನ್ನು ಕೆಲವು ಮಂದಿ ಏನೂ ಇರುವುದಿಲ್ಲ, ಎಣ್ಣೆ ಇರೋದಿಲ್ಲ, ಖಾರ ಇರೋದಿಲ್ಲ, ಉಪ್ಪಿರೋದಿಲ್ಲ, ಸುಮ್ಮನೆ ಭಕ್ತಿಯನ್ನು ಬೆರೆಸಿ ಹಿಂಗೆ ಕೊಟ್ಟು ಬಿಟ್ರೆ ಅಂತ ಪಂಚಾಮೃತವನ್ನು ಇನ್ನೊಮ್ಮೆ ಊಟ ಮಾಡಕ್ಕನ ಸಾಧ್ಯ ಇಲ್ಲ, ಅಷ್ಟು ಚಲೋ ಇರ್ತದ. ಯಾವಾಗ ಅಂಬಲಿ ಕುಡಿದು ಕೂಡಲೇ ಆನಂದ ಆಯಿತು. ಇನ್ನು ಇವ್ರ ಕೈಯಾಗ ರೊಕ್ಕ ಕೊಟ್ರೆ ಅವ ಇಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಇನ್ನು ಪೂಜೆ ಮಾಡೋ ಮಣಿ ಇತ್ತಲ್ಲ, ಆ ಕಡೆ ಒಂದು 100 ಚೀಲ, ಆ ಕಡೆ ಒಂದು 100 ನಾಣ್ಯ, ಈ ಕಡೆ ಒಂದು 100 ನಾಣ್ಯ, ಸುಮಾರು 100 ನಾಣ್ಯಗಳಿರತಕ್ಕಂಥ ಬಂಗಾರದ ನಾಣ್ಯಗಳನ್ನು 2 ಚೀಲದಾಗ ಮಣಿ ಬುಡಕಿಟ್ಟು, ಆಯ್ತವಾ ತೃಪ್ತಿ ಆಯಿತು, ನಾ ಹೋಗಿ ಬರ್ತೀನಿ ಅಂತ ಹೊಂಟನಲ್ಲ. ಬಸವಣ್ಣ ಈ ಕಡೆ ಹೋದ ಮೇಲೆ ಕಟ್ಟಿಗೆ ಕಟ್ಕೊಂಡು ಬಂದು ತೆಳಗಿರ ಕಟ್ಟಿದ್ದ, ಒಳಗೆ ಬಂದ, ಸ್ನಾನ ಮಾಡಿದ. ಸ್ನಾನ ಮಾಡಿ ಮಣಿ ಒಳಗೆ ಹೋಗಿ ಕುಂದಿರ್ಬೇಕು ಅನ್ನೋದ್ರಾಗನ ಮಣಿ ಬುಡಕಿಟ್ಟಿದ್ವಲ್ಲ, ಅವು 2 ಕಣ್ಣಿಗೆ ಬಿದ್ದು ನೋಡ್ರಿ. ಯಾರಿಗೆ ಬಿದ್ದವು ಕೇಳಕತ್ತೀರಿಲ್ಲ ನೀವು? ಯಾರಿಗೆ ಕಣ್ಣಿಗೆ ಬಿದ್ದವು ಅವು? ಬಸವಣ್ಣ ಇಟ್ಟು ಹೋಗಿದ್ದು ಕಟ್ಟಿಗೆ ಕಟ್ಕೊಂಡು ಬಂದು ಮನೆ ಮುಂದೆ ಕಟ್ಟಿಗೆ ಇಳಿಸಿ ಸ್ನಾನ ಪೂಜೆ ಮಾಡಕ್ಕಂತೇನು ಗಂಡ ಬಂದಲ್ಲ, ಅವನ ಹೆಸರೇನು? ಮೋಳಿಗೆಯ ಮಾರಯ್ಯ. ಮೋಳಿಗೆಯ ಮಾರಯ್ಯನ ಕಣ್ಣಿಗೆ ಬಿದ್ದು ಕೂಡಲೇನ ಒಂದು ಮಾತು ಹೇಳಿದ, ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಯಾರು ಬಂದಿದ್ರು ಮನಿ ಒಳಗೆ ನಾ ಇಲ್ಲಾರ್ದಾಗ, ಅವಾಗ ನಾನು ಅರಿಯನಾಥ, ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ಜಂಗಮ ಬಂದಿದ್ರು, ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಮನೆಗೆ ಬಂದ್ರು, ಹಸುವಾಗದ ಅಂದ್ರು, ಸ್ನಾನಕ್ಕೆ ರೆಡಿ ಮಾಡಿದೆ, ಪೂಜೆ ಮಾಡ್ಕೊಂಡ್ರು, ಅಂಬಲಿ ಕೊಟ್ಟೆ, ಕುಡ್ದೆ, ಅವ್ರು ಹೋಗಿಬಿಟ್ರು. ಅವ್ರು ಬಹುತೇಕ ಅವರೇ ಇಟ್ಟು ಹೋಗಿರ್ಬೇಕು ಅಂತ ಅಂದಾಗ ಅವಾಗ ಇವ್ರು ಅಂತಾರ, ಮೋಳಿಗೆ ಮಾರಯ್ಯನವರು, ಇಲ್ಲಿ ಇಂಥ ಕೆಲಸ ಮಾಡಕ್ಕೆ ಅಲ್ಲಿ ನೋಡಿದ್ರೆ ಅವ್ರನ್ನ ಕರ್ಕೊಂಬಂದ 6,000 ಮಂದಿನ, ಇಲ್ಲಿ ನೋಡಿದ್ರೆ ನಮಗೆ ಬಡತನ ಐತೆ ಅಂತ ತಿಳ್ಕೊಂಡು ನಮಗೆ ಅನುಕೂಲ ಆಗಲಿ ಅಂತ ರೊಕ್ಕ ಇಟ್ಟೋಗ್ಯಾನಂದ್ರೆ ಬಸವಣ್ಣನ ಬಿಟ್ರೆ ಇನ್ಯಾರು ಮಾಡಕ್ ಸಾಧ್ಯ ಐತಿ? ಬಸವಣ್ಣ ಬಹುಶೇಕ ನಮ್ಮನ್ನು ಬಡವರಂತ ತಿಳ್ಕೊಂಡಿರ್ಬೇಕು. ಅದಕ್ಕೆ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಐತೆ ಅವನ ತಲೆಯಾಗ ಅಂತ ತಿಳ್ಕೊಂಡು ಶಿಟ್ಲೆ ಮಾತಾಡ್ಬೇಕಾದ್ರೆ ಬಸವಣ್ಣ ಅನ್ನುವಂಥವ್ರು ಅವರು ಜಂಗಮ ಪ್ರೇಮಿಗಳದಾರಿಪ್ಪ. ಬಸವಣ್ಣ ಅಂತಂದ್ರೆ ಅವರು ಲಿಂಗದ ನೋವೇ ಜಂಗಮನ ನೋವು ಅಂತ ತಿಳ್ಕೊಂಡವ್ರು, ಜಂಗಮನ ನೋವೇ ಲಿಂಗದ ನೋವು ಅಂತ ತಿಳ್ಕೊಂಡವ್ರು. ಹಾಗಾಗಿ ನಮ್ಮ ಪರಿಸ್ಥಿತಿಯನ್ನು ಕಂಡು ನಾವು ಬಹುತೇಕ ಬಡವರು ಅಂತ ಅನಿಸಿರ್ಬೇಕು, ಅದಕ್ಕಿಟ್ಟು ಹೋಗಿರ್ಬೇಕು. ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀನಿ ಆತ?
ಅಂತ ತಿಳ್ಕೊಂಡು ಹೇಳಿದ ಕೂಡ್ಲೇನ ಅವಾಗ ಮಾದೇವಿಗೆ ಅಂತಾರಂತ, ನೀ ಇಲ್ಲೇ ತಪ್ಪು ತಿಳ್ಕೊಂಡಿದಿ. ಯಾರು ಒಡೆಯರು, ಯಾರು ಬಡವರು? ಯಾರಿಗೆ ಒಡೆಯ ಅನ್ಬೇಕು, ಯಾರಿಗೆ ಬಡವ ಅನ್ಬೇಕು? ಯಾರು ದುಡಿವರು ಅವರು ಒಡೆಯರು, ಯಾರು ದುಡಿತಾರಲ್ಲ ಅವ್ರು ಒಡೆಯರು. ಯಾರು ದುಡಿಯರು, ಯಾರು ದುಡಿಯಂಗಿಲ್ಲಲ್ಲ ಅವರು ಬಡವರು. ನಾವು ದುಡ್ಕೊಂಡು ತಿನ್ನೋರು, ನಾವ್ ಹೆಂಗ್ ಬಡವರಕ್ಕಿವಿ? ದುಡ್ಕೊಂಡು ತಿನ್ನೋದಕ್ಕಾಗಿನೇ ಎಲ್ಲ ಬಿಟ್ಟು ಇಲ್ಲಿ ಬಂದಿವಿ ಅಂದಾಗ ಬಸವಣ್ಣ ನಮ್ಮ ಬಡತನ ಕಂಡು, ಬಡತನ ಮತ್ತು ಸಿರಿತನ ಅನ್ನುವಂತ ಅಮೂಲ್ ಹತ್ಯದ, ಅದಕ್ಕೆ ಇದನ್ನ ಮಾಡ್ಯಾನಂದ್ರೆ ಹೊರಗೆ ಯಾರು ಜಂಗಮರದಾರ ಕರೀಲಿ ಅಂತ ತಿಳ್ಕೊಂಡು ಕರೆದ್ರು. ಕರೆದ ಕೂಡ್ಲಿನ ಕಲ್ಯಾಣದಾಗ ಯಾರೋ ಜಂಗಮರು ಹೊಂಟಿದ್ರು, ಅವ್ರನ್ನ ಕರೆದು ಮನ್ಯಾಗ ಪ್ರಸಾದ ಮಾಡಿಸಿ ಆ ಹೊನ್ನನ್ನು ಕೊಟ್ಟು ಕಳಿಸಿದ್ರು. ಅದ ಶಿಟ್ಟಿನ್ಯಾಗನ ಸ್ನಾನ ಮಾಡಿ ಅಂಬಲಿ ಕುಡಿದು ಬಸವಣ್ಣನ ಮಹಾಮನಿಗೆ ಬಂದ. ಬಸವಣ್ಣನವರ ಮಹಾಮನಿಗೆ ಬಂದ ಕೂಡಲಿನ ಎಲ್ಲಾ ಜಂಗಮರಿಗೆ ನಮಸ್ಕಾರ ಮಾಡಿ ನಮ್ಮನಿಗೆ ಇವತ್ತಿನ ದಿವಸ ಪ್ರಸಾದಕ್ಕೆ ಬರಬೇಕು. ದಿವಸ 4 ಮಂದಿ 5 ಮಂದಿ ಕರೆದು ಪ್ರಸಾದ ಮಾಡಿಸೋರು ಇವತ್ತಿನ ದಿವಸ ಅಲ್ಲಿ ಕಲ್ಯಾಣದಾಗ ಇರ್ತಕ್ಕಂಥ ಎಲ್ಲಾ ಜಂಗಮರನ್ನ ಪ್ರಸಾದಕ್ಕೆ ಕರೆದಾರ ಅಂದ ಕೂಡಲಿನ ಅಂಬಲಿ ರುಚಿಗಾಗಿ ನಾ ಬರ್ತೀನಿ ನೀ ಬರ್ತೀನಿ ಅಂತ ಎಲ್ಲಾ ಜಂಗಮರು ಬಂದು ಬಿಡ್ತಾರ. ಎಲ್ಲಾ ಜಂಗಮರು ಬಂದು ಪ್ರಸಾದ ಕುಂತಂತ ಟೈಮ್ದೊಳಗ ಮಹಾದೇವಿ ತಾಯಿ ಅಂಬಲಿ ಮಾಡ್ಯಾಳ. ಅಂಬಲಿಯನ್ನ ತಾಟಿನೊಳಗೆ ನೀಡ್ಬೇಕು. ಹಿಂಗೆ ತಾಟಿನೊಳಗೆ ನೀಡುವಂತ ಟೈಮ್ದೊಳಗೆ ಎಲ್ಲಾ ಜಂಗಮರಿಗೆ ಪಾದೋದಕ ಮಾಡಿಕೊಂಡು ಅಂಬಲಿ ಪ್ರಸಾದ ಉಣಿಸಿ ಮತ್ತೆ ಜಂಗಮರಿಗೆ ಕಾಣಿಕ ಕೊಡ್ಬೇಕಲ್ಲ. ಬಸವಣ್ಣ ನಾವು ಬಡವರು ಅಂತ ತಿಳ್ಕೊಂಡು ನಮ್ಮ ಮನೆಯೊಳಗೆ ಹೊನ್ನಿಟ್ಟು ಹೋಗ್ಯಾನಲ್ಲ, ಆ ಹೊನ್ನಿಗೆ ಇಟ್ಟು ಹೋದಂತ ಬಸವಣ್ಣನಿಗೆ ನಮ್ಮ ಶಕ್ತಿ ಏನನ್ನು ತಿಳಿಸ್ಬೇಕನ್ನೋ ಕಾರಣಕ್ಕೆ ಎಲ್ಲಾ ಜಂಗಮರನ್ನ ಕರ್ಕೊಂಡು ಬಂದು ಅವ್ರಿಗೆ ಹೊಟ್ಟಿ ತುಂಬ ಅಂಬಲಿ ಪ್ರಸಾದ ಮಾಡಿಸಿ ಅವ್ರ ಪಾದೋದಕ ತಗೊಂಡು ಬಂದು ಹೊರಗೇನು ಕಟ್ಟಿಗೆ ಕಟ್ಕೊಂಡು ಬಂದಿದ್ನಲ್ಲ, ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನ ಮಾರಾಕಂತ ಏನು ಹೊರಗೆ ಇಟ್ಟಿದ್ನಲ್ಲ, ಎಲ್ಲಾ ಜಂಗಮರ ಪಾದೋದಕ ತಗೊಂಡು ಕಟ್ಟಿಗೆ ನೀರ ಮೇಲೆ ಹಿಂಗೆ ಚಿಂಬಡಿಸಿದ್ರೆ ಆ ಕಟ್ಟಿಗೆಯ ಕಾಷ್ಟಗಳೇ ಬಂಗಾರದ ದಂಡಗಳಾಗಿದ್ವು ಅನ್ನುವಂಥದ್ದು ಬಸವ ಪುರಾಣದೊಳಗೆ ಬರ್ತದ. ಯಾವಾಗ ಅವು ಬಂಗಾರದ ಕಟ್ಟಿಗೆಗಳು ಬಂಗಾರದವಾಗಿ ಬಿಡ್ತಾವ, ಎಲ್ಲಾ ಶರಣರಿಗೆ ಎಲ್ಲ ಬಂದಿರತಕ್ಕಂಥ ಜಂಗಮರಿಗೆ ಒಂದೊಂದು ಕೊಟ್ಟು ಕಡಿಸಿದ ಸುದ್ದಿ ಯಾರಿಗೆ ಗೊತ್ತಾತು? ಅಪ್ಪ ಬಸವಣ್ಣವ್ರಿಗೆ ಗೊತ್ತಾತು ನೋಡ್ರಿ. ತಪ್ಪಾತೋ ಯಪ್ಪ ಅಂತ ಹೊಡೆ ಬಂದ್ರಂತ ಬಸವಣ್ಣವ್ರು. ನಾನು ಆ ರೀತಿ ಒಳಗೆ ನಿಮ್ಗೆ ಇಟ್ಟು ಹೋಗವಲ್ಲ, ನನಗೊಂದಿಷ್ಟು ಕನಿಕರ ಬಂದದ, ನಿಮಗೆ ಒಳ್ಳೇದಾಗ್ಲಿ, ಇದರಿಂದ ಒಂದಿಷ್ಟು ಏನಾದ್ರೂ 4 ಮಂದಿಗೆ ಹೆಚ್ಚು ಮಾಡ್ಲಿ ಅಂತ ಬಂದ ಕೊಳ್ಳೇನ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ತಿಳ್ಕೊಂಡು ಬಂಗಾರ ಇಟ್ಟು ಹೋಗಿದ್ದೆ. ನಿಮ್ಮ ಶಕ್ತಿಯನ್ನ ನಾನು ನೋಡಿ ಬೆರಗಾಗಿ ಬಿಟ್ಟಿನಪ್ಪ. ನನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಇನ್ನು ಮುಂದೆ ತಪ್ಪಿದ ನಾಡದಲ್ಲಿ ನಿಮ್ಮ ಆಣೆ, ನಿಮ್ಮ ಪ್ರಮಥರ ಆಣೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಬಸವಣ್ಣ. ನನ್ನ ತಪ್ಪು ಮಾಡ್ಕೊಂತಾನೆ ಇರಾವ, ನನ್ನ ತಪ್ಪಿಗೆ ಸೈರಣೆ ಅನ್ನೋದಿಲ್ಲ. ಇನ್ನು ಮುಂದೆ ತಪ್ಪಿದ್ರೆ ನಿಮ್ಮ ಆಣೆ, ನಿಮ್ಮ ಪ್ರಮಥರ ಆಣೆ ಕೂಡಲ ಸಂಗಮ ದೇವ, ದಯಮಾಡಿ ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ವಾದಕ್ಕೆ ಹೋಗಿದ್ದಿಲ್ಲ. ವಾದಕ್ಕೆ ಹೋಗುವಂತ ಸ್ವಭಾವನ ಅಲ್ಲ ಅವ್ರದ್ದು. ಕೆಲವು ಮಂದಿ ವಾದಕ್ಕೆ ಬಿದ್ದು ಗೆಲ್ತಿದ್ರು. ಬಸವಣ್ಣನವರು ಏನಿಲ್ಲ, ವಾದಕ್ಕೆ ಹೋಗಂಗೆ ಇಲ್ಲ. ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ. ಬರೋಬರೀತಿ ಹೆಂಗೆ ಹೇಳಿದ್ರು ನೀವು ಹೇಳಾಕ ಬಂದಿರೋದಾರ ನಾವು ಕೇಳಾಕ ಕೂತೀವಿ, ಹೇಳಿ ಹೋಗ್ಬಿಡ್ರಿ ಇನ್ನೊಂದು 10 ದಿವಸ ಅನ್ನುಪಿಕ್ಕಿ ನೀವು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಷ್ಟು ಚಂದ ಐತಿ ನೋಡ್ರಿ ಶಬ್ದ. ಇದನ್ನ ಅಂದುಬಿಟ್ರೆ ಜಗತ್ತಿಗೆ ಯಾರಿಗೆ ಜಗಳ ಬರ್ತೈತಿ ಅಂತ ಮಾಡ್ರಿ ನೀವು? ಜಗಳ ಬರೋದು ಯಾವಾಗ? ನನ್ನಂತ ದೊಡ್ಡವ್ ಯಾವನು ಇಲ್ಲ ಅಂದಾಗ ಜಗಳ ಬರ್ತೈತಿ. ನನಗಿಂತ ಸಣ್ಣವ್ರು ಯಾರಿಲ್ಲ ಬಿಡ್ರಿ ಜಗತ್ತಿನಾಗ ಅಂದ್ಬಿಟ್ರೆ ಜಗಳನ ಬರಂಗಿಲ್ಲ. ಭಾಳ ಜಗಳ ಎದ್ರ ಸಂಬಂಧ ಬರ್ತಾವ ಅಂದ್ರೆ ನನಗಿಂತ ಯಾರು ದೊಡ್ಡವ್ರು ಅದಾರ ಈ ಊರಾಗ ಅಂತ ತಿಳ್ಕೊಂಡು ಹೊಂಟು ಕೊಡ್ಲೇನ, ಅಲಾ ಮಗನ ನಿನಗಿಂತ ದೊಡ್ಡವ್ರು ಇಲ್ಲ ಅಂತ ಮಾಡೀನಿ ನಾ ಅದೇನು ಬಾ ಅಂತ ಮತ್ತೊಬ್ಬ ಬರ್ತಾನಲ್ಲಿ. ಅದನ್ನ ಊರಾಗ ಹಿಂಗ ಅನ್ಕೊಂತ ಅಡ್ಯಾಡ್ರಿ. ಎನಗಿಂತ ಕಿರಿಯರಿಲ್ಲಪ್ಪ, ನೀವು ಅದಿರಲ್ಲ, ನಿಮ್ಮನ್ನ ಬಿಟ್ಟರು ದೊಡ್ಡವ್ರು ಯಾರಾದ್ರೂ ಈ ಊರಾಗಂತ ಅವ್ರಿಗೆ ಅನ್ಕೊಂತ ಹೋದ್ರೆ ಅಂದ್ರೆ ಯಾವ ಜಗಳ ಬರೋದೇ ಇಲ್ಲ. ಇದು ಬಸವ ತತ್ವ, ಬಸವಣ್ಣನ ಪುರಾಣದಾಗ ಬರತಕ್ಕಂಥ ವಿಷಯ. ಹಾಗಾಗಿ ಅಂತ ಅಪ್ಪ ಬಸವಣ್ಣನವರು ಕಲ್ಯಾಣದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿದ್ರು. ಅವರು ಅಲ್ಲಿ ಬಂದು ಬಸವಣ್ಣನವರಿಗೂ ಸಹಿತ ತಮ್ಮ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತೋರಿಸಿ ಒಂದು ಚಲೋ ವಚನ ಬರೆದ್ರು. ಆ ವಚನ ಯಾವುದು ಅಂದ್ರೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ತಾನುಂಬುವುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ, ಹುರುಳಿಲ್ಲದ ಶಿರೆಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿಂಗೆ ಸಂಗಡ ಆರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ವಚನ ಬರೀತಾರೆ.